श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्योर्धौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्मयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्गश्रीवासयोगिगुरुणार्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे श्रीमान् वेङ्कटनाथार्य कवितार्किक केसरी वेदान्ताचार्यवद्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलकथाङ्गतं यस्य सारस्वतस्रोतोकुलामोदवासितं श्रुतीनां विश्रमायालं चठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेथिनं प्रवक्ता छन्दसां भक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे लक्ष्मीनेत्रोत्पलश्रीसरदपरिचयादेशसंवर्धमानः नाभिनाळीकरिङ्गण्मधुकरपटली दत्तास्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलयतु कालिमा कैटभारेः महादेशिकाय नमः। ಸಂಸ್ಕೃತ ವ್ಯಾಖ್ಯಾನದಲ್ಲಿ ಈ 162ನೆಯ ಶ್ಲೋಕ ಅದರ ಅರ್ಥವನ್ನು ಸ್ವಲ್ಪ ಅರ್ಥ ಮಾಡಿದ್ವಿ ಹೋದ ಸತಿ. ಅದರಲ್ಲಿ ಇದೆಲ್ಲ ಈಶ್ವರನನ್ನ ಅನುಮಾನದಿಂದ ನೈಯಾಯಿಕರು ಸಾಧಿಸುವಂತಹ ಆ ವಿಷಯದಲ್ಲಿ ಅವರು ಹೇಳುವ ಎಲ್ಲ ಅನುಮಾನಗಳಿಗೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸಿದ್ಧಾಂತಕ್ಕೆ ಅನುಗುಣವಾಗಿ. ಅದರಲ್ಲಿ ಇದು ಒಂದು ಮುಖ್ಯವಾದ 7-8 ಶ್ಲೋಕಗಳಲ್ಲಿ ಇದು ಬರುತ್ತೆ. ಯತ್ಕಾರ್ಯಸ್ಯ ಉಪಯುಕ್ತಂ ತದಿಹ ಭವತುನಃ ಕಿಂ ಪರೇಣೇತಿ ಚೇನ್ನ ಜ್ಞಾನಾದೇಹೇ ಉದ್ಭವೆ ತದ್ವಿಷಯ ನಿಪನೇಪಿ ಅರ್ಥನಾತ್ ಇಂದ್ರಿಯಾದೇಹೇ ನಿತ್ಯಂ ಜ್ಞಾನಂ ವಿಭೋಃ ತತ್ ನ ನಿಯತ ವಿಷಯಂ ತೇನ ನ ಅನ್ಯಾರ್ಥನಂ ಚೇತ್ ನ ಅನಿತ್ಯಸ್ಯೈವ ದೃಷ್ಟೇಃ ತವ ಕಥಮಜ ಸಂಯೋಗಭಂಗೋ ಅನ್ಯಥಾ ಸ್ಯಾತ್. ಇಲ್ಲಿ 2 ಪೂರ್ವ ಪಕ್ಷಗಳನ್ನು ಹಾಕೊಳ್ತಾರೆ. ಮೊದಲ ಅರ್ಧದಲ್ಲಿ ಒಂದು ಪೂರ್ವ ಪಕ್ಷ, ಎರಡನೆಯ ಅರ್ಧದಲ್ಲಿ ಇನ್ನೊಂದು ಪೂರ್ವ ಪಕ್ಷ. ಮೊದಲ ಅರ್ಧದಲ್ಲಿ ಹೇಳುವಾಗ ಕಾರ್ಯಕ್ಕೆ ಯಾವುದು ಉಪಯುಕ್ತವೋ ಅದನ್ನು ಮಾತ್ರವೇ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಆದ್ದರಿಂದ ಒಂದು ಕಾರ್ಯ ಆಗಬೇಕಾದರೆ ಜ್ಞಾನ, ಚಿಕೀರ್ಷ, ಪ್ರಯತ್ನ ಅಂತ 3 ವಿಷಯಗಳಿದೆ. ಕಾರ್ಯಕ್ಕೆ ಬೇಕಾದದ್ದು ಪ್ರಯತ್ನ ಮಾತ್ರವೇ. ಕೃತಿ ಸಾಧ್ಯತ್ವ ಅಷ್ಟಿದ್ರೆ ಸಾಕು. ಒಂದು ವ್ಯಾಪಾರಗಳನ್ನು ಮಾಡಿದ್ರೆ ಕೆಲಸ ಮಾಡ್ಬೋದು, ಅದುವೇ ಪ್ರಧಾನವಾದದ್ದು. ಅದನ್ನು ಮಾತ್ರ ತಗೊಳ್ಬೇಕು. ಜ್ಞಾನ, ಚಿಕೀರ್ಷ ಎಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಮತ್ತೆ ಅವರು ಹೇಳಿದ್ರು ಜ್ಞಾನ, ಚಿಕೀರ್ಷೆ ಅನ್ನೋದು ಒಂದು ವಿಷಯ ಇರಬೇಕು, ಪ್ರಯತ್ನಕ್ಕೆ ಒಂದು ವಿಷಯ ಇರಬೇಕು. ಅದು ವಿಷಯವನ್ನು ಹೊಂದಿಯೇ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಆ ವಿಷಯದಲ್ಲಿಯೇ ಇಚ್ಛೆ ಜ್ಞಾನಿಯೂ ಇರುತ್ತೆ ಅನ್ನೋದು ಅದರಿಂದಲೇ ಊಹೆ ಮಾಡ್ಬೋದು ನಾವು. ಆದ್ದರಿಂದ ಇದರಿಂದಲೇ ಈಶ್ವರನನ್ನು ನಾವು ಈಶ್ವರನ ಜಗತ್ಸೃಷ್ಟ ಆದ ಈಶ್ವರನನ್ನು ಸಾಧಿಸ್ತೀವಿ ಅಂತ ಇಲ್ಲಿ ಹೇಳಿದ್ರೆ ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಾರೆ.
ಅದು ಮೊದಲ ಭಾಗದಲ್ಲಿ ಹೇಳುವಾಗ ಕಾರ್ಯಸ್ಯ ಯತ್ ಉಪಯುಕ್ತಂ ಅತ್ಯಂತಂ ಅವಶ್ಯಕಂ ತತ್ ತಾವನ್ಮಾತ್ರಂ ಇಹ ಕೃತೇಪಿ ಭವತು ಸಿದ್ಧ್ಯತು. ಯಾವುದು ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ಇದ್ರೆ ಸಾಕು. ಪರೇಣ ಅಂತ ಹೇಳಿದ್ರೆ ಇತರೇಣ ಕಾರ್ಯ ಅನುಪಯೋಗಿನ ಧರ್ಮೇಣ ಅಸ್ಮಾಕಂ ಕಿಂ ಫಲಂ. ಕಾರ್ಯಕ್ಕೆ ಉಪಯುಕ್ತವಲ್ಲದ ಧರ್ಮಗಳು ಎಷ್ಟೋ ಇರುತ್ತೆ, ಅದೆಲ್ಲ ನಮಗೆ ಇಲ್ಲಿ ಬೇಕಾಗಿಲ್ಲ ಅಂತ ಹೇಳುವಾಗ ಇಲ್ಲಿ ಘಟ ದೃಷ್ಟಾಂತ ಕೊಡೋದು ಘಟಾದಿ ದೃಷ್ಟಾಂತವೇ. ಕರ್ತೃಜನ್ಯತ್ವ ಮಾತ್ರ ಅನುಮಾನೇನ ಸಿದ್ಧೇತ್ ನತು ಶರೀರಾದಿ ಜನ್ಯತ್ವಾದಿಕಂ. ಇದು ಒಂದು ಮುಖ್ಯವಾದ ವಾದ. ಶರೀರ ಇದೆಯೋ ಇಲ್ಲವೋ ಈಶ್ವರನಿಗೆ ಅನ್ನುವ ವಿಷಯ. ಕರ್ತೃಜನ್ಯತ್ವ ಅಂದರೆ ಒಬ್ಬ ಕುಲಾಲನ್ನು ಮಾಡ್ತಾನೆ ಘಟವನ್ನ, ಆ ವ್ಯಾಪಾರಗಳೇ ಅಲ್ಲಿ ಪ್ರಧಾನವೇ ಹೊರತು ಅವನ ಶರೀರ ಮೊದಲಾದದೆಲ್ಲ ಆ ರೀತಿ ಎಷ್ಟೋ ಧರ್ಮಗಳಿರುತ್ತೆ, ಅದೆಲ್ಲ ನಮಗೆ ಬೇಕಾಗಿಲ್ಲ. ವ್ಯಾಪಾರ ಮಾಡ್ತಾನೆ, ಘಟವನ್ನು ಉಂಟು ಮಾಡ್ತಾನೆ, ಅದಾನೆ ಪ್ರಧಾನವಾಗಿ ಬೇಕಾಗಿತ್ತು ಅಂತ ಹೇಳಿದ್ರೆ ಇದು ಸರಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಮೊದಲಾದಗಳಿಗೆ ಜ್ಞಾನ ಇಚ್ಛಾ ಪ್ರಯತ್ನಾನಾಂ ಉದ್ಭವೇ ಉತ್ಪತ್ತೌ ತದ್ವಿಷಯ ನಿಯಮನೆ ತಸ್ಯ. ಆ ವಿಷಯವನ್ನ ವ್ಯವಸ್ಥಾಪನೆ ಮಾಡೋದು, ಈ ಜ್ಞಾನಕ್ಕೆ ಇದು ವಿಷಯ ಅಂತ ಹೇಳಿ ವ್ಯವಸ್ಥಾಪನೆ ಮಾಡೋದು. ಕುಂಬಾರನಿಗೆ ಘಟ ವಿಷಯವಾಗುತ್ತೆ, ಘಟವನ್ನು ಮಾಡುವುದು ಅದುವೇ ವಿಷಯ. ಪ್ರಯತ್ನ ಆ ಘಟದ ಸೃಷ್ಟಿಯಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ಘಟ ವಿಷಯಕವಾದ ಜ್ಞಾನ ಇರಬೇಕು ಅದಕ್ಕೆ ಅವನಿಗೆ. ಆದ್ದರಿಂದ ಈ ಪ್ರಯತ್ನ ಉಂಟಾಗಬೇಕಾದ್ರೆ ಎಲ್ಲಕ್ಕೂ ಕೂಡ ಈ ಒಂದು ವಿಷಯದಲ್ಲಿಯೇ ಪ್ರಯತ್ನ ಮಾಡಬೇಕು. ಘಟವನ್ನು ಸೃಷ್ಟಿ ಮಾಡೋದೇ ನನಗೆ ಉದ್ದೇಶ, ಆ ವಿಷಯವೇ ಅದುವೇ ವಿಷಯ ಪ್ರಯತ್ನಕ್ಕೆ. ಹಾಗೆಯೇ ಇಚ್ಛೆಗೂ ಕೂಡ ಜ್ಞಾನಕ್ಕೂ ಅದುವೇ. ಈ ರೀತಿ ಯಾವುದು ವಿಷಯವಾಗಿರಬೇಕು ಅಂತ ಹೇಳಬೇಕಾದ್ರೆ ಇಂದ್ರಿಯಾದಿಗಳು ಬೇಕೇ ಬೇಕು. ಇಂದ್ರಿಯಾದೇಹೇ ಅಪಿ ಇಂದ್ರಿಯಾಣ ತದಾಶ್ರಯತೆಯ ಶರೀರಾದೇಪಿ ಅಪೇಕ್ಷಣಾತ್. ಶರೀರವು ಅಪೇಕ್ಷೆ ಇದ್ದೇ ಇದೆ. ಆದ್ದರಿಂದ ನೀವು ಹೇಳುವ ಬರೀ ಪ್ರಯತ್ನ ಒಂದು ಇದ್ದರೆ ಸಾಕು, ಜ್ಞಾನ ಇಚ್ಛೆ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಅಜ್ಞಾನ ಇಚ್ಛೆಗೆ ಬೇಕಾದ ಶರೀರ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಜ್ಞಾನ ಇಚ್ಛೆ ಬೇಕಾದರೆ ಇರಲಿ ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಆದರೆ ಶರೀರ ಬೇಕಾಗಿಲ್ಲ ಅಂತ ಅವರ ವಾದ. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಶರೀರವು ಅವಶ್ಯಕವೇ, ಇಂದ್ರಿಯಗಳು ಬೇಕು, ಇಂದ್ರಿಯಗಳಿಗೆ ಆಧಾರವಾದ ಶರೀರ ಮೊದಲಾದದ್ದು ಬೇಕು ಅಂತ ಹೇಳಿಬಿಟ್ಟು ಅದರ ಮೇಲೆ ಅವರು ಕೆಲವು ಮುಂದೆ ವಾದಗಳನ್ನು ಮಾಡ್ತಾರೆ. ಜಗತ್ಕರ್ತು ಶರೀರೇಂದ್ರಿಯಾದಿಕಮಪಿ ಅನೇನ ಅನುಮಾನೇನ ಸಿದ್ಧೇ ದೇವ. ನಾವು ಹೇಳ್ತೀವಿ ಶರೀರ ಇಂದ್ರಿಯಗಳು ಒಪ್ಕೊಳ್ಳೇಬೇಕು ನೀವು ಘಟಾದಿ ದೃಷ್ಟಾಂತ ಕೊಟ್ಟಿರೋದ್ರಿಂದ ಅಂತ ಹೇಳಿಬಿಟ್ಟು, ಈಶ್ವರ ಅನುಮಾನೇನ ಜಗತ್ಕರ್ತು ಕಸ್ಯಚಿತ್ ಸಿದ್ಧವು ಅಪಿ ತಾವತ ವೇದ ಪ್ರಾಮಾಣ್ಯಂ ಕಥಂ ಸಿದ್ಧೇತ್. ಇದು ಇನ್ನು ಮುಂದಿನ ಪ್ರಶ್ನೆ, ಇದರಲ್ಲಿ ಅಡಕವಾಗಿರೋದು. ಒಬ್ಬ ಈಶ್ವರನನ್ನ ಅನುಮಾನದಿಂದ ಊಹೆ ಮಾಡಿದ್ರು, ಅವನ ವೇದಕ್ಕೆ ಪ್ರಾಮಾಣ್ಯವು ಹೇಗೆ ಸಿದ್ಧಿಸುತ್ತೆ ಅವನಿಂದ ಮಾಡಿದ ಅಂತ ಹೇಳಿ ಆಕ್ಷೇಪ ಮಾಡಿದಾಗ ಅವರು ಹೇಳ್ತಾರೆ ಅನುಮಾನೇನ ಸಿದ್ಧನೀಶ್ವರ ತದನುಗುಣ ಸಾಮರ್ಥ್ಯವಾನೇವ ಸಿದ್ಧೇತ್. ಇದು ಊಹೆ ಮಾಡಬೇಕು. ಅನುಮಾನದಿಂದ ಈಶ್ವರನನ್ನು ಸಿದ್ಧಿ ಮಾಡಿದ್ರೆ, ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವಂತಹ ಈಶ್ವರನನ್ನ ಊಹೆ ಮಾಡಿ ಸಾಧಿಸಿದ್ರೆ ಈ ಜಗತ್ ಸೃಷ್ಟಿ ಮಾಡೋಕ್ಕೆ ಎಂತಹ ಜ್ಞಾನ ಇರಬೇಕು. ಅವನಿಗೆ ಬೇಕಾದ ಜ್ಞಾನ ಶಕ್ತಿ ಎಲ್ಲವೂ ಅದರಲ್ಲಿಯೇ ಸಿದ್ಧಿಸುತ್ತೆ. ಆ ಅನುಮಾನದಿಂದಲೇ ಅದಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯಗಳು ಇದೆ ಅಂತಾನೆ ನಾವು ಊಹೆ ಮಾಡ್ಬೋದು. ಯಾಕೆ ಅಂದರೆ ಜಗತ್ಕರ್ತ ನಾಮ ತದನುಗುಣ ಪ್ರಯತ್ನವಾನ. ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡುವ ಸಾಮರ್ಥ್ಯ ಇರಬೇಕು ಅವನಿಗೆ. ಆ ಪ್ರಯತ್ನವು ಇಚ್ಛಾಧೀನವಾದದ್ದು, ಇಚ್ಛಾಚ ಜ್ಞಾನಾಧೀನ. ಆದ್ದರಿಂದ ಇದೆಲ್ಲವೂ ಜಾನಾತಿ ಇಚ್ಛತಿ ಯತತೆ ಇತ್ಯೇವ ಸರ್ವತ್ರ ಕ್ರಮ. ಮೂರು ಸಿಗುತ್ತೆ ಸಿದ್ಧಿಸುತ್ತೆ. ಅದಕ್ಕೆ ನಾವು ಒಂದು ಆಕ್ಷೇಪ ಮಾಡ್ಬೋದು. ಅವರು ಹೇಳ್ತಾರೆ ನಚ ಕ್ರೀಧಾತೋ ಪ್ರಯತ್ನ ಮಾತ್ರಾರ್ಥಕತ್ವೇನ ಕರ್ತೃತ್ವಮಪಿ ಕೃತಿಮತ್ವ ಮಾತ್ರಮೇವೇತಿ ಜ್ಞಾನೇಚ್ಛೆಯೋ ಕಥಂ ಸಿದ್ಧಿ ವಾಚ್ಯಂ. ಅವರು ನಮಗೆ ಮಾಡುವಂತಹ ಆಕ್ಷೇಪ ನಮಗೆ ಹೇಳ್ತಾರೆ, ನೀವು ಈ ರೀತಿ ಆಕ್ಷೇಪ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇವಾಗ ಕ್ರೀ ಧಾತು ಇದೆ, ಕ್ರೀಕರಣೆ ಅಂತ ಹೇಳ್ಬೋದು. ಕರೋತಿ ಅಂತ ಹೇಳುವಾಗ ಕ್ರೀಕರಣೆ ಎನ್ನುವ ಧಾತು. ಈ ಧಾತುಗೆ ಏನು ಅರ್ಥ ಅಂತ ಹೇಳಿದ್ರೆ ಪ್ರಯತ್ನ, ಕರಣೆ ಅಂದ್ರೆ ಏನು, ಕೆಲಸ ಮಾಡೋದು ಅಂತ ಅರ್ಥ. ಕ್ರೀಕರಣೆ
ಕೆಲಸ ಮಾಡುವುದು. ಪ್ರಯತ್ನದಲ್ಲಿ ಮಾತ್ರವೇ ಅರ್ಥ ಅದಕ್ಕೆ ಇರೋದು. ಆದ್ದರಿಂದ ಕೃತಿಮತ್ವ ಮಾತ್ರ ಏವ ಜ್ಞಾನ ಇಚ್ಛೆಯೋ ಕಥಂ ಸಿದ್ಧಿ ಅಂತ ನೀವು ಹೇಳ್ಬೇಡಿ. ಜ್ಞಾನ ಇಚ್ಛೆ ಹೇಗೆ ಸಿದ್ಧಿಸುತ್ತೆ? ಅದರಿಂದ ಕರ್ಣೆಯನ್ನು ಧಾತುವಿಂದ ಉತ್ಪನ್ನವಾದ ಘಟಂ ಕರೋತಿ ಅಂತ ಹೇಳಿದಾಗ ಅವನಿಗೆ ಪ್ರಯತ್ನ ಒಂದೇ ಆ ಧಾತುವಿನಿಂದ ನಮಗೆ ತಿಳಿದು ಬರೋದು, ಘಟವನ್ನು ಮಾಡ್ತಾನೆ ಅನ್ನೋದಷ್ಟೇ. ಜ್ಞಾನ ಇಚ್ಛೆ ಎಲ್ಲ ಇದೆ ಅನ್ನೋದೆಲ್ಲ ಇದರಿಂದ ನಾವು ಹೇಳಕ್ಕಾಗೋದಿಲ್ಲ, ಸಿದ್ಧಿಸಕ್ಕಾಗೋದಿಲ್ಲ ಅಂತ ನಾವು ಆಕ್ಷೇಪ ಮಾಡಿದ್ರೆ ಅವ್ರು ಹೇಳ್ತಾರೆ ಧಾತೋ ಹೋ ತಾವನ್ ಮಾತ್ರ ಅರ್ಥಕತ್ವೇಪಿ, ಧಾತುವಿಗೆ ಅಷ್ಟೇ ಅರ್ಥ ಇರಬಹುದು. ಧಾತುವಿಗೆ ಕರ್ಣೆ ಅಂತ ಹೇಳಿದ್ರೆ ಬರೀ ಪ್ರಯತ್ನದಲ್ಲಿ ಮಾತ್ರವೇ ಅರ್ಥವನ್ನ ಸೀಮಿತಗೊಳಿಸಿದ್ರು ಕೂಡ ಲೋಕದಲ್ಲಿ ಅನುಭವ ಹೇಗಿದೆ? ಬುದ್ಧಿಪೂರ್ವಕಕಾರಿ ಅಬುದ್ಧಿಪೂರ್ವಕಕಾರಿ ಇತಿ ಕರ್ತೃತ್ವೇ ದ್ವೈವಿಧ್ಯ ದರ್ಶನಾತೆ. ತಿಳಿದೇ ಮಾಡ್ತಾನೆ ಕೆಲಸವನ್ನ, ತಿಳಿಯದೇ ಮಾಡ್ತಾನೆ, ತಿಳಿದು ಕೂಡ ಮಾಡ್ತಾನೆ, ಅಬುದ್ಧಿಪೂರ್ವಕವಾಗಿ ಮಾಡ್ತಾನೆ, ಬುದ್ಧಿಪೂರ್ವಕವಾಗಿ ಮಾಡ್ತಾನೆ. ಹೀಗೆ ತಾನೇ ವ್ಯವಹಾರ ಇರೋದು ಲೋಕದಲ್ಲಿ. ಪ್ರಯತ್ನದಲ್ಲಿ ಕೆಲಸ ಮಾಡುವಾಗ ಎರಡು ವಿಷಯವಾಗಿ ಇದು ಕಂಡು ಬರುತ್ತೆ ಲೋಕದಲ್ಲಿ. ಇದು ಬರೀ ಲೋಕ ಅಷ್ಟೇ ಅಲ್ಲ, ಶಾಸ್ತ್ರದಲ್ಲಿಯೂ ಧರ್ಮಶಾಸ್ತ್ರೇಶು ಅಪಿ ತಯೋ ತಾರತಮ್ಯಸ್ಯ. ಬುದ್ಧಿಪೂರ್ವಕವಾಗಿ ಮಾಡೋದಕ್ಕೆ ಬೇರೆ ಪ್ರಯೋಜನ ಫಲವಿರುತ್ತೆ, ಅಬುದ್ಧಿಪೂರ್ವವಾಗಿ ಮಾಡೋದು ಪ್ರಾಮಾದಿಕ ಅಂತ ಅದಕ್ಕೆ ಬೇರೆ ಫಲ. ಹೀಗೆ ತತ್ಪ್ರಯುಕ್ತ ಪ್ರಾಯಶ್ಚಿತ್ತ ಭೇದಸ್ಯ ದರ್ಶನಾತ್. ತಿಳಿಯದೇ ಮಾಡುವ ತಪ್ಪಿಗೆ ಬೇರೆ ಪ್ರಾಯಶ್ಚಿತ್ತವಿರುತ್ತೆ, ತಿಳಿದು ಮಾಡುವ ಪತ್ತಿಗೆ ಬೇರೆ ಪ್ರಾಯಶ್ಚಿತ್ತವಿರುತ್ತೆ. ಇದೆಲ್ಲ ಶಾಸ್ತ್ರವು ಹೇಳುತ್ತಲ್ಲ. ಬರೀ ಪ್ರಯತ್ನ ಮಾತ್ರದಲ್ಲಿ ಧಾತುವಿಗೆ ಅರ್ಥ ಅಂತ ಹೇಳಿದ್ರು ಕೂಡ ಬುದ್ಧಿಪೂರ್ವಕತ್ವ ಹಿಂದೆ ಅದರ ಹಿಂದೆ ಇದ್ದೇ ಇರಬೇಕು. ಯಾಕೆಂದ್ರೆ ಲೋಕದಲ್ಲಿ ಹೀಗೆ ಕಾರ್ಯ ಮಾಡೋದು ಕಂಡು ಬರುತ್ತೆ. ತಿಳಿದು ಮಾಡೋದು ತಿಳಿದೇ ಮಾಡ್ತಾರೆ. ಬರೀ ಪ್ರಯತ್ನ ಅಂತ ಹೇಳಿದ್ರೆ ಬರೀ ಪ್ರಯತ್ನದಿಂದ ಜ್ಞಾನ ಇಚ್ಛೆ ಸಿದ್ಧಿಸೋದಿಲ್ಲ ನಿಮಗೆ ಅಂತ ನಾವು ಆಕ್ಷೇಪ ಮಾಡಿದ್ರೆ ನೈಯಾಯಿಕರು ಹೇಳ್ತಾರೆ ಅದರಿಂದಲೇ ಜ್ಞಾನ ಇಚ್ಛೆಯು ಸಿದ್ಧಿಸ್ಬಿಡುತ್ತೆ. ಆ ಅನುಮಾನದಿಂದಲೇ ಜ್ಞಾನ ಇಚ್ಛೆ ಇದೆ ಅನ್ನೋದು ಕೂಡ ತಿಳಿದು ಬರುತ್ತೆ ನಮಗೆ. ಆದ್ದರಿಂದ ಜ್ಞಾನ ಇಚ್ಛಾ ಯತ್ನವಾನೇವ ಕರ್ತಾ ಲೋಕೆ ಶಾಸ್ತ್ರೇ ಚ ವಿವಕ್ಷಿತ. ಲೋಕದಲ್ಲಿಯೂ ಶಾಸ್ತ್ರದಲ್ಲಿಯೂ ಕರ್ತ ಅಂತ ಹೇಳಿದ್ರೆ ಜ್ಞಾನ ಇಚ್ಛಾ ಪ್ರಯತ್ನ ಮೂರೂ ಇರುವವನೇ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದಲೇ ಘಟಾಧಿಕರ್ತೃತ್ವ ತದುಪಾದಾನುಗೋಚರ ಅಪೇಕ್ಷಾ ಜ್ಞಾನ ಚಿಕೀರ್ಷಾ ಕೃತಿಮತ್ವಮೇವ ಕರ್ತೃತ್ವ ಮುಚ್ಯತೆ. ಘಟದಲ್ಲಿಯೂ ಹಾಗೆ ಘಟ ಮಾಡುವುದು ಕೂಡ ಅವನ ಇಚ್ಛೆ ಇಲ್ಲದೆ ಹೋದರೆ ಯಾಕೆ ಮಾಡ್ತಾನೆ, ಅಥವಾ ಅದು ಜ್ಞಾನವಿಲ್ಲದೆ ಹೋದರೆ ಯಾಕೆ ಮಾಡ್ತಾನೆ? ಬರೀ ಪ್ರಯತ್ನ ಅನ್ನೋದು ಕಾರಣ ಅನ್ನೋ ಧಾತುವಿನಲ್ಲಿ ಘಟವನ್ನು ಮಾಡ್ತಾನೆ ಅನ್ನುವಾಗ ಪ್ರಯತ್ನ ಒಂದೇ ನಮಗೆ ಅರ್ಥ ತಿಳಿದು ಬಂದರು. ಜ್ಞಾನ ಇಚ್ಛೆ ಅನ್ನೋದು ಇದ್ದೇ ಇರುತ್ತೆ ಅದರ ಹಿಂದೆ, ಇಲ್ಲದೆ ಹೋದರೆ ಮಾಡೋದಿಲ್ಲ. ಆದ್ದರಿಂದ ಏವಂಚ ಇದು ಪೂರ್ವ ಪಕ್ಷಿಗಳು ಹೇಳುವ ವಾದ ಇದೆಲ್ಲ. ಜಗತ್ಕರ್ತೃತ್ವಮಪಿ ಜಗದ್ವಿಷಯಕ ಉಪಾದಾನಾದಿ ಗೋಚರ ಜ್ಞಾನೇಚ್ಛಾ ಕೃತಿಮತ್ವಮೇವ. ಆದ್ದರಿಂದ ಜಗತ್ತಿಗೆ ಬೇಕಾದ ಉಪಾದಾನ ಅದು ವಿಷಯಗಳಲ್ಲೆಲ್ಲ ಜ್ಞಾನ ಇಚ್ಛೆ ಪ್ರಯತ್ನ ಮೂರು ಇರುವಂತಹವನೇ ಈಶ್ವರನು ಅನುಮಾನದಿಂದ ಸಿದ್ಧಿಸ್ತಾನೆ, ನಮಗೆ ಸಾಧಿಸಬಹುದು ನಾವು. ಜಗದ್ವಿಷಯಕ ಸರ್ವಜ್ಞಾನವಾನೇವ ಜಗತ್ಕರ್ತ ಇತಿ. ಯಾಕೆ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ಜ್ಞಾನವೂ ಇರಬೇಕು ಅವನಿಗೆ. ಆದ್ದರಿಂದ ಜಗತ್ತನ್ನು ಸೃಷ್ಟಿ ಮಾಡುವ ಈಶ್ವರನಿಗೆ ಸರ್ವಜ್ಞತ್ವವು ಸಿದ್ಧಿಸಿಬಿಡ್ತು. ಸರ್ವಜ್ಞತ್ವ ಇರೋವನು ಹೇಳಿದಂತಹ ವೇದ ಪ್ರಮಾಣ ತಾನೆ. ಇದು ಮುಂದಿನ ವಾದ ಅವ್ರು ಮಾಡ್ತಾರೆ ಹೀಗೆ. ತತಶ್ಚ ಈಶ್ವರ ಸಾಧಕ ಅನುಮಾನೇನೈವ ಸರ್ವಜ್ಞ ಸತ್ಯಸಂಕಲ್ಪ ಜಗತ್ ಸೃಷ್ಟ ಸಿದ್ಧ್ಯತಿ. ಇದನ್ನ ಊಹೆ ಮಾಡಿಯೇ ನಾವು ತಿಳ್ಕೋಬಹುದು. ಬರೀ ಪ್ರಯತ್ನದಲ್ಲಿಯೇ ಧಾತು ಬರ್ತಾ ಇದ್ರು, ಅದ್ರ ಹಿಂದೆ ಜ್ಞಾನ ಇಚ್ಛೆ ಇಲ್ಲದೆ ಮಾಡೋದಿಲ್ಲ ಯಾರು. ಲೋಕದಲ್ಲಿಯೂ ಎರಡೂ ಬುದ್ಧಿಪೂರ್ವಕ ಅಬುದ್ಧಿಪೂರ್ವಕ ಅಂತಾನೆ ತಿಳಿದು ಬರುತ್ತೆ. ಆದ್ದರಿಂದ ಅವನಿಗೆ ಜ್ಞಾನ ಇಚ್ಛೆ ಇರಬೇಕು. ಆದ್ದರಿಂದ ಜಗತ್ತನ್ನು ಸೃಷ್ಟಿ ಮಾಡುವನು ಬರೀ ಪ್ರಯತ್ನ ಅಂತ ಹೇಳಿದ್ರು ಕೂಡ ಅದರ ಹಿಂದೆ ಅದಕ್ಕೆ ಜಗತ್ತಿಗೆ ಬೇಕಾದಂತಹ ಜ್ಞಾನ ಅದರ ಇಚ್ಛೆ ಎಲ್ಲವೂ ಇದ್ದೇ ಇರುತ್ತೆ. ಆ ಜಗತ್ತನ್ನು ಸೃಷ್ಟಿ ಮಾಡುವಂಥವನ ಜ್ಞಾನ ಹೇಗಿರಬೇಕು ಅಂದರೆ ಸರ್ವಜ್ಞನಾಗಿರಬೇಕು, ಸತ್ಯ ಸಂಕಲ್ಪನಾಗಿರಬೇಕು. ಹೀಗಿದ್ರೇ ಅವನಿಗೆ ಸಾಧ್ಯ. ಆದ್ದರಿಂದ ಇಂತಹ ಈಶ್ವರನ ಅನುಮಾನದಿಂದ ನಮಗೆ ಸಿದ್ಧಿಸ್ತಾನೆ. ಧರ್ಮಿಣಃ ಈಶ್ವರಸ್ಯ ಗ್ರಾಹಕಂ ಧರ್ಮಿಗ್ರಾಹಕ ಪ್ರಮಾಣಂ ಅಂತ ಏನು ಹೇಳ್ತೀವಿ ನಾವು, ಸಾಧಕಂ ಇದು ಪ್ರಮಾಣಂ ಈಶ್ವರ ಅನುಮಾನಂ. ಅವರ ಪ್ರಕಾರ ಧರ್ಮಿಗ್ರಾಹಕ ಪ್ರಮಾಣ ಅನುಮಾನವೇ ಅವರಿಗೆ, ಶಾಸ್ತ್ರವಲ್ಲ. ಈಶ್ವರನು ಅನುಮಾನದಿಂದಲೇ ಸಿದ್ಧಿಸ್ತಾನೆ ನಮಗೆ. ಧರ್ಮಿ ಅಂದರೆ ಈಶ್ವರ, ಅವನನ್ನು ತಿಳಿಯುವಂತಹ ಸಾಧಿಸುವ ಪ್ರಮಾಣ ಅನುಮಾನವೇ. ತೇನೈವ ಅನುಮಾನೇನ ತದನುಗುಣ ಜ್ಞಾನಾದಿ ಧರ್ಮವಾನೇವ
ಧರ್ಮೀ ಈಶ್ವರ ಸಿದ್ಧ್ಯತಿ. ಜಗತ್ತಿಗೆ ಬೇಕಾದಂತಹ ಜ್ಞಾನ ಮೊದಲಾದ ಧರ್ಮಗಳನ್ನು ಉಳ್ಳುವ ಈಶ್ವರನನ್ನೇ ಅನುಮಾನದಿಂದ ನಾವು ಸಾಧಿಸ್ತೇವೆ. ಸರ್ವಜ್ಞಾಧಿಕಂ ಧರ್ಮಿಗ್ರಾಹಕ ಅನುಮಾನೇನ ಇವ ಸಿದ್ಧ್ಯತಿ ಇತಿ ವದಂತಿ. ಎಲ್ಲ ಸಿಗುತ್ತೆ ನಮಗೆ ಇದೆ. ಅದಕ್ಕೆ ಲೌಕಿಕ ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ವನ್ಹೇಃ ಧರ್ಮಿಣಃ ಗ್ರಾಹಕಂ ತ್ವಗಿಂದ್ರಿಯಮೇವ. ಬೆಂಕಿಯನ್ನು ನಮಗೆ ತಿಳಿಸುವಂತಹ ಗ್ರಾಹಕ, ಅದನ್ನು ಸಾಧಿಸುವ ಸಾಧನ ಯಾವುದು ಅಂದರೆ ತ್ವಗಿಂದ್ರಿಯ. ಇದು ಮುಟ್ಟು ನೋಡಿದ್ರೆ ಸ್ಪರ್ಶದಿಂದ ಸುಡುತ್ತೆ ಅನ್ನೋದು ತಿಳಿಯುತ್ತೆ ನಮಗೆ. ವನ್ನಿಗತಂ ಉಷ್ಣ ಸ್ಪರ್ಶಾದಿ ಧರ್ಮಮಪಿ ಗೃಹ್ಣಾತಿ. ಅದರಲ್ಲಿರೋ ಬಿಸಿ ಎಷ್ಟಿದೆ ಅದೆಲ್ಲ ತಿಳಿಯುತ್ತೆ ನಮಗೆ. ಉಷ್ಣ ಸ್ಪರ್ಶ ಮೊದಲಾದದ್ದೆಲ್ಲ ಧರ್ಮಗಳು ಕೂಡ ತಿಳಿಯುತ್ತೆ. ಏವಂಚ ಈಶ್ವರಾನುಮಾನೇನ ಜಗತ್ ಸೃಷ್ಟು ಸಿದ್ಧೌ ಸರ್ವಜ್ಞತ್ವಸ್ಯಾಪಿ ತೇನೈವ ಸಿದ್ಧ್ಯಾ. ಸರ್ವಜ್ಞೇನ ಈಶ್ವರೇಣ ಪ್ರಣೀತತ್ವಾತ್ ವೇದಸ್ಯ ಪ್ರಾಮಾಣ್ಯ ಸಿದ್ಧಿ. ಆದ್ದರಿಂದ ಸರ್ವಜ್ಞನಾದ ಈಶ್ವರನು ಈ ಅನುಮಾನದಿಂದಲೇ ಸಿದ್ಧಿಸ್ಬಿಟ್ಟ. ನಮಗೆ ಊಹೆ ಮಾಡ್ಬೋದು. ಸರ್ವಜ್ಞನಾದ್ದರಿಂದ ಅವನಿಂದ ಪ್ರಣೀತವಾದ ವೇದವು ಪ್ರಮಾಣವಾಗಿರಬೇಕು. ಈ ರೀತಿ ಅನುಮಾನದಿಂದಲೇ ನಾವು ವೇದ ಪ್ರಾಮಾಣ್ಯವನ್ನು ಸಾಧಿಸ್ತೀವಿ, ಈಶ್ವರನನ್ನು ಸಾಧಿಸ್ತೀವಿ. ಸರ್ವಜ್ಞನಾದ ಈಶ್ವರನನ್ನು ಅನುಮಾನದಿಂದಲೇ ಊಹೆ ಮಾಡ್ಬೋದು, ವೇದಕ್ಕೆ ಪ್ರಾಮಾಣ್ಯವನ್ನು ಸಾಧನೆ ಮಾಡ್ಬೋದು. ನಚ ಇದಕ್ಕೆ ಮೇಲೆ ಆಕ್ಷೇಪಗಳು ಬರ್ಬೋದು, ಹೇಳ್ತೀವಿ ನಾವು. ಮತ್ತೆ ಬುದ್ಧ ಕಪಿಲಯೋರಪಿ ಸರ್ವಜ್ಞತ್ವ ಪ್ರಸಿದ್ಧ ತದೀಯ ಆಗಮಾನಪಿ ಪ್ರಾಮಾಣ್ಯ ಪ್ರಸಂಗ ಇತಿ ಶಂಕ್ಯಂ. ಬುದ್ಧ, ಕಪಿಲ ಮೊದಲಾದವರು ಸಾಂಖ್ಯ ಯೋಗ ಮೊದಲಾದ ಮಾಡಿದವರು, ಬೌದ್ಧಾಗಮ, ಸಾಂಖ್ಯ ಸ್ಮೃತಿ, ಇವರು ಕೂಡ ಸರ್ವಜ್ಞ ಅಂತ ಸಿದ್ಧಿಸಿದರೆ ಅವರು ಕೂಡ ಅವರ ಆಗಮಗಳಿಗೂ ಪ್ರಾಮಾಣ್ಯ ಇರಬೇಕಲ್ಲ ಅವಾಗ ಅಂತ ಹೇಳಿದ್ರೆ, ತಯೋಹೋ ಜಗತ್ ಸೃಷ್ಟತ್ವಸ್ಯ ತೈಹಿ ಅನಂಗೀಕಾರೇಣ. ಅವರು ಜಗತ್ ಸೃಷ್ಟಿ ಮಾಡ್ತಾರೆ ಅಂತ ಒಪ್ಕೊಂಡಿಲ್ಲ ಅವರು. ಸಾಂಖ್ಯರಿಗೆ ಬ್ರಹ್ಮವೇ ಇಲ್ಲ, ಆದ್ದರಿಂದ ಅವರಿಗೆ ಜಗತ್ ಸೃಷ್ಟಿ ಅನ್ನೋದು ಪ್ರಕೃತಿಯೇ ಪರಿಣಾಮವಾಗುತ್ತೆ ಅಂತ ಹೇಳಿದ್ರು. ಬುದ್ಧ ಜಗತ್ ಸೃಷ್ಟಿ ಮಾಡ್ತಾನೆ ಅಂತ ಒಪ್ಕೊಳ್ಳಲ್ಲ ಆಗಮಗಳಲ್ಲವರು. ಆದ್ದರಿಂದ ಸರ್ವಜ್ಞಸ್ಯ ಆಪೇಕ್ಷಿಕತ್ವೇನ, ಅವ್ರು ಹೇಳುವ ಸರ್ವಜ್ಞತ್ವ ಏನಿದ್ರು ರಿಲೇಟಿವ್, ಆಪೇಕ್ಷಿಕ, ಒಂದಕ್ಕೆ ಹೋಲಿಸಿದ್ರೆ ಇನ್ನೊಂದು ಸ್ವಲ್ಪ ಅಧಿಕ ಅಂತ. ಆ ರೀತಿ ನಿರುಪಾಧಿಕ ಸರ್ವಜ್ಞತ್ವ ಅಭಾವಾತ್, ಅವರಿಗೆಲ್ಲ ನಿರುಪಾಧಿಕವಾದ ಸರ್ವಜ್ಞತ್ವವಿಲ್ಲ. ನಾವು ಅನುಮಾನದಿಂದ ಸಾಧಿಸುವ ಈಶ್ವರನಿಗೆ ನಿರುಪಾಧಿಕವಾದ ಸರ್ವಜ್ಞತ್ವ ಸಾಧಿಸ್ತೀವಿ ನಾವು ಅಂತ ಹೇಳಿ, ಇದು ಅವರು ಹೇಳುವಂತಹ ವಾದ. ಅದಕ್ಕೆ ಇಲ್ಲಿ ನಾವು ಉತ್ತರ ಕೊಡ್ತೀವಿ ಹೀಗೆ. ಈಗ ಯದಿ ಜಗತ್ಕರ್ತತ್ವ ಉಪಯೋಗಿತೆಯ ಸರ್ವಜ್ಞತ್ವ ಸಿದ್ಧಿ, ಈ ಸರ್ವಜ್ಞತ್ವ ಅಂತ ನೀವು ಸಿದ್ಧಿಸಾನೆ ಅಂತ ಹೇಳಿದ್ರೆ, ತರ್ಹಿ ಜ್ಞಾನಂ ಪ್ರತಿ ಕಾರಣತೆಯ ಶರೀರೇಂದ್ರಿಯಾದಿಕಮಪಿ ತಸ್ಯ ಅವಶ್ಯಕಂ. ಜ್ಞಾನಕ್ಕೆ ಏನು ಕಾರಣ? ಮತ್ತೆ ನಿಮಗೆ ಸರ್ವಜ್ಞತ್ವ ಅಂತ ಹೇಳಿದ್ರಲ್ಲ, ಸರ್ವಜ್ಞತ್ವ ಜ್ಞಾನಕ್ಕೆ ಒಂದು ಕಾರಣ ಇರಬೇಕಲ್ಲ. ಅದು ಎಲ್ಲಿಂದ ಸಿಗುತ್ತೆ ನಿಮಗೆ? ಅದಕ್ಕೂ ಶರೀರ ಮೊದಲಾದ ಬೇಕಲ್ಲ. ಯದಿ ಶರೀರಂ ವಿನಾಪಿ ಜ್ಞಾನಂ ಸ್ಯಾತ್, ಇಲ್ಲ ಶರೀರವೇ ಬೇಡ ಜ್ಞಾನಕ್ಕೆ ಅಂತ ಹೇಳಿದ್ರೆ, ಜ್ಞಾನಮಂತರ ಇಚ್ಛಾಪಿ ಸ್ಯಾತ್, ಇಚ್ಛೆಗೆ ಯಾಕೆ ಜ್ಞಾನ ಬೇಕಾವಾಗ? ನೀವು ಜ್ಞಾನಕ್ಕೆ ಶರೀರ ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಚ್ಛೆಗೆ ಜ್ಞಾನ ಯಾಕೆ ಬೇಕು? ಅದು ಬೇಕಾಗಿಲ್ಲ. ಇಚ್ಛಾಮಂತರಾಪಿ ಪ್ರಯತ್ನ ಸ್ಯಾತ್ ಇತಿ ತೇನ ಅನುಮಾನೇನ ಸರ್ವಜ್ಞತ್ವ ಸಿದ್ಧಿ. ಪ್ರಯತ್ನಕ್ಕೆ ಜ್ಞಾನ, ಇಚ್ಛೆ ಬೇಕು, ಜ್ಞಾನಕ್ಕೆ ಶರೀರ ಬೇಡ ಅಂತ ಹೇಳಿದ್ರೆ ಇಚ್ಛೆಗೆ ಜ್ಞಾನ ಯಾಕೆ ಬೇಕು? ಅದು ಬೇಡ ಅಂತ ನಾವು ಹೇಳ್ತೀವಿ. ಇದನ್ನು ಹೇಗೆ ನೀವು ನಿರಾಕರಣೆ ಮಾಡ್ತೀರಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಜ್ಞಾನಕ್ಕೆ ಇಚ್ಛೆಗೆ ಜ್ಞಾನ ಆಗಬೇಕು, ಪ್ರಯತ್ನಕ್ಕೆ ಇಚ್ಛೆ ಆಗಬೇಕು. ಏನು ಇಲ್ಲದೆ ಮಾಡ್ಬೋದಲ್ಲ ಪ್ರಯತ್ನ. ಶರೀರವೇ ಬೇಡ ಅಂತ ನೀವು ಹೇಳಿದ್ರೆ ಇದು ಬೇಕಾಗಿಲ್ಲ. ಇದಕ್ಕೆ ಹೇಗೆ ಉತ್ತರ ಕೊಡ್ತೀರಾ? ಇದೆಲ್ಲ ಪ್ರತಿತರ್ಕ ನಾವು ಮಾಡುವಂಥದ್ದು. ನಚ ಲೋಕೆ ಯದ್ವಿಷಯಕ ಪ್ರಯತ್ನ ತದ್ವಿಷಯಣಿ ಇಚ್ಛಾ ಅವಶ್ಯಕಿ. ಏವಂ ಯದ್ವಿಷಯಣಿ ಇಚ್ಛಾ ತದ್ವಿಷಯಂ ಜ್ಞಾನಂ ಭವತಿ. ಅತಃ ಪ್ರಯತ್ನೇ ವಿಷಯ ಸಿದ್ಧ್ಯರ್ಥಂ ಜ್ಞಾನೇಚ್ಛಾ ಅನಿವಾರ್ಯ ಇತಿ ವಾಚ್ಯಂ. ಅವ್ರು ಹೇಳಿದ್ರು, ಲೋಕದಲ್ಲಿ ಯಾವ ವಿಷಯವನ್ನು ಕುರಿತು ಪ್ರಯತ್ನ ಮಾಡ್ತಾನೋ ಆ ವಿಷಯವನ್ನು ಕುರಿತು ಪ್ರಯತ್ನ ಮಾಡಬೇಕು ಅನ್ನುವ ಇಚ್ಛೆ ಇದ್ದೇ ಇರಬೇಕು ಅಂತ ಕಂಡು ಬರುತ್ತೆ ಲೋಕದಲ್ಲಿ. ಅದಕ್ಕೆ ಅನುಗುಣವಾದ ಜ್ಞಾನವೂ ಅವನಿಗಿದ್ದೇ ಇರಬೇಕು. ಆದ್ದರಿಂದ ಜ್ಞಾನ ಇಚ್ಛೆ ಇಲ್ಲದೆ ಇರಲಿ, ಪ್ರಯತ್ನ ಇರಲಿ ಅಂತ ನೀವು ಹೇಳೋಕ್ಕಾಗೋದಿಲ್ಲ ಅಂತ ಅವರು ಪೂರ್ವ ಪಕ್ಷ ಹೇಳಿದ್ರೆ, ಅದಕ್ಕೆ ಹೇಳ್ತೀವಿ, ಅದೆಲ್ಲ ಪ್ರಯತ್ನ ಸಿದ್ಧಿಸಬೇಕಾದ್ರೆ ಜ್ಞಾನೇಚ್ಛೆ ಬೇಕೇ ಬೇಕು ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಜ್ಞಾನಂ ಪ್ರತಿ ಶರೀರೇಂದ್ರಿಯಾದೀನ ಅವಶ್ಯಕತ್ವ ಲೋಕೆ ದೃಶ್ಯತೆ.
ಲೋಕದಲ್ಲಿ ಜ್ಞಾನ, ಶರೀರ ಇಲ್ಲದೇ ಇರುವವನಿಗೆ ಜ್ಞಾನ ಇಚ್ಛೆ ಪ್ರಯತ್ನ ಇರೋದು ಲೋಕದಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ನೀವು ಘಟಾದಿ ದೃಷ್ಟ ಅಂತ ಇಟ್ಕೊಂಡು ಜಗತ್ ಸೃಷ್ಟ ಅವನ ನೀವು ಸೃಷ್ಟಿ ಅನುಮಾನದಿಂದ ಊಹೆ ಮಾಡ್ತೀವಿ ಅಂತಿರಲ್ಲ. ಘಟೋದಕ್ಕೆ ಪ್ರಯತ್ನ ಇದ್ರೆ ಸಾಕು ಅಂತ ಹೇಳಿದ್ರೆ, ಪ್ರಯತ್ನ ಇರೋದ್ರಿಂದ ಅದಕ್ಕೆ ಇಚ್ಛೆ ಜ್ಞಾನ ಇರಲೇಬೇಕು. ಲೋಕದಲ್ಲಿ ಕಂಡು ಬರುತ್ತೆ, ಯಾವ ವಿಷಯದಲ್ಲಿ ಪ್ರಯತ್ನ ಮಾಡ್ತಾನೋ ಆ ವಿಷಯದಲ್ಲಿ ಇಚ್ಛೆ, ಅದು ಜ್ಞಾನ ಇರಬೇಕು. ಆದ್ದರಿಂದ ಅವನಿಗೆ ಜ್ಞಾನವೂ ಇರಬೇಕು. ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ವಿಷಯ ಜ್ಞಾನವೂ ಇರಬೇಕು, ಸರ್ವಜ್ಞನಾಗಿರಬೇಕು. ಅವನಿಂದ ಮಾಡಿದಂಥ ವೇದ ಪ್ರಮಾಣ ಅಂತ ಹೇಳಿದ್ರೆ, ಅದಕ್ಕೆ ಜ್ಞಾನಕ್ಕೆ ಶರೀರವೂ ಬೇಕು. ಇಲ್ಲ, ಶರೀರ ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಚ್ಛೆಗೆ ಜ್ಞಾನ ಯಾಕೆ ಬೇಕು? ಅವಾಗ ಪ್ರಯತ್ನಕ್ಕೆ ಇಚ್ಛೆ ಯಾಕೆ ಬೇಕು? ಇಲ್ಲ ಇಲ್ಲ, ಲೋಕದಲ್ಲಿ ಎಲ್ಲಿಯೂ ಪ್ರಯತ್ನ ಮಾಡುವವರೆಲ್ಲ ಇಚ್ಛೆ ಜ್ಞಾನದೊಡನೆಯೇ ಮಾಡ್ತಾರೆ ಅಂತ ಹೇಳಿದ್ರೆ, ಲೋಕದಲ್ಲಿ ಎಲ್ಲ ಕಡೆಯೂ ಜ್ಞಾನ ಇಚ್ಛೆ ಉಳ್ಳವರೆಲ್ಲ ಶರೀರ ಉಳ್ಳವರೇ ಇದ್ದಾರೆ. ಶರೀರ ಇಲ್ಲದೆ ಜ್ಞಾನ ಇಚ್ಛೆ ಇಲ್ಲದವರು ಎಲ್ಲಾದ್ರೂ ಕಂಡು ಬರ್ತಾರ ನಿಮಗೆ ಲೋಕದಲ್ಲಿ? ಕೊಡಿ ದೃಷ್ಟಾಂತ ನೋಡೋಣ. ಘಟಾದಿ ದೃಷ್ಟಾಂತ ತಾನೇ ಕೊಡೋದವರು, ಕೊಡೋದಕ್ಕಾಗೋದಿಲ್ಲ ಅವರು. ಆದ್ದರಿಂದ ಯಾ ಶರೀರೇಂದ್ರಿಯಾದೀನಾಮಪಿ ಅವಶ್ಯಕತ್ವಂ ಅಪಿ ಲೋಕೆ ದೃಶ್ಯತೆ ಇತಿ ತೇಷಾಮಪಿ ಸಿದ್ಧಿ ಅವಶ್ಯಕಿ. ಏವಂ ಶರೀರಾರ್ಥಂ ಕರ್ಮ ಅಪಿ ಅವಶ್ಯಕಮಿತಿ ಈಶ್ವರಃ ಕರ್ಮಪರವಶ ಏವ ಅನುಮಾನೇನ ಸಿದ್ಧ್ಯೇತೆ. ಆದ್ದರಿಂದ ಶರೀರ ಬರಬೇಕಾದ್ರೆ ಕರ್ಮ ಬರಬೇಕು, ಕರ್ಮದಿಂದಲೇ ಶರೀರ ಬರೋದು. ಆದ್ದರಿಂದ ಈಗ ನೀವು ಸಾಧಿಸೋ ಈಶ್ವರ ಕರ್ಮವಶ್ಯನೇ ಆಗಿರಬೇಕು. ಇದು ಪ್ರತಿತರ್ಕಗಳಿಂದ ಮಾಡುವಂತಹ ವಾದ. ಇದಕ್ಕೆ ಮೇಲೆ ಅವರು ವಾದ ಮಾಡ್ತಾರೆ, ಈಶ್ವರನ ಜ್ಞಾನ ನಿತ್ಯ ಅಂತ ಹೇಳಿಬಿಟ್ಟು ಅವನಿಗೆ ಅವ್ರು ಹೇಳ್ತಾರೆ, ಲೋಕೆ ಜ್ಞಾನಂ ಸರ್ವಂ ಕ್ಷಣತ್ರಯ ಮಾತ್ರ ಅವಸ್ಥಾಯಿ ಈಶ್ವರೀಯ ಜ್ಞಾನಂಚು ನ ತತ. ಲೋಕದಲ್ಲಿರುವ ಜ್ಞಾನವೆಲ್ಲ ಉಂಟಾಗುತ್ತೆ, ಹೋಗುತ್ತೆ, ನಾಶವಾಗ್ಬಿಡುತ್ತೆ. ನಮಗೆ ಯಾವುದೋ ಒಂದು ಜ್ಞಾನ ಉತ್ಪನ್ನವಾಗುತ್ತೆ, ಮರೆತು ಬಿಡ್ತೀವಿ, ಮರೆತೆ ಇನ್ನೇನೋ ಕಲ್ತ್ಕೊಳ್ತೀವಿ, ಇನ್ನೇನೋ ಮರೆತು ಬಿಡ್ತೀವಿ. ಜ್ಞಾನವೆಲ್ಲ ಅನಿತ್ಯ. ನೈಯಾಯಿಕರ ರೀತಿಯಲ್ಲಿ ಜೀವಾತ್ಮನ ಜ್ಞಾನ ಅನಿತ್ಯ, ಈನಾತ್ಮನ ಜ್ಞಾನ ಅನಿತ್ಯ. ಆದರೆ ಈಶ್ವರನಿಗೆ ಹಾಗಲ್ಲ, ಈಶ್ವರನ ಜ್ಞಾನ ನಿತ್ಯ. ಹೀಗೆ ಹೇಳಿದ್ರು. ಲೋಕಕ್ಕೆ ಕಂಡುಬರುವುದಕ್ಕೆ ವಿರುದ್ಧವಾಗಿ ಒಪ್ಕೊಳ್ತಾರೆ ಅದನ್ನು. ಈಶ್ವರನ ಜ್ಞಾನ ಮಾತ್ರ ನಿತ್ಯ ಅಂತ ಹೇಳಿಬಿಟ್ಟು, ಸೃಷ್ಟಿ ಸ್ಥಿತಿ ಸಂಹಾರಾಧಿಕಾರ್ಯಾಣ ಸಾರ್ವಧಿಕತ್ವೇನ. ಯಾಕೆ ಹೀಗೆ ನಿತ್ಯ ಅಂತ ಒಪ್ಕೊಳ್ಬೇಕು? ಇವಾಗ ಮನುಷ್ಯರಿಗೆ ಮಾತ್ರ ಅನಿತ್ಯ, ಈಶ್ವರನಿಗೆ ನಿತ್ಯ ಅಂತ ಹೇಳಿದ್ರು ನೈಯಾಯಿಕರು. ಯಾಕೆ ಈ ರೀತಿ ಒಪ್ಕೊಳ್ತೀರಾ ನೀವು ಅಂದರೆ, ಮನುಷ್ಯರಿಗೆ ಏನು ಕೆಲಸಗಳು ಸ್ವಲ್ಪ ಮಾಡ್ತಾರೆ, ಬಿಡ್ತಾರೆ, ಓದ್ತಾರೆ, ಮರೆತು ಬಿಡ್ತಾರೆ, ಹೊಸ ಜ್ಞಾನ ಬರುತ್ತೆ, ಹೋಗ್ತಾ ಇರುತ್ತೆ, ಹೀಗಾಗುತ್ತೆ. ಆದರೆ ಈಶ್ವರ ಯಾರು ಅಂದರೆ ಜಗತ್ ಸೃಷ್ಟಿ ಮಾಡೋನು. ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಯಾವಾಗಲೂ ನಡೀತಾನೆ ಇರುವಂಥ ಕೆಲಸ. ಮನುಷ್ಯರು ಈ ರೀತಿ ಯಾವಾಗಲೂ ಒಂದು ಕೆಲಸ ಮಾಡ್ತಾನೆ ಇರೋದಿಲ್ವಲ್ಲ. ಒಂದು ಘಟ ಮಾಡ್ತಾನೆ, ಆಮೇಲೆ 2 ದಿನ ಬಿಟ್ಟು ಅದನ್ನು ಮಾಡೋದು ಮರೆತು ಬಿಡ್ಬೋದು. ಅವನು ಹೇಗೆ ಮಾಡೋದು ಅನ್ನೋದೇ ಮರೆತು ಬಿಡ್ತಾನೆ. ಯಾವಾಗಲೂ 24 ಗಂಟೆ ಘಟನೆ ಮಾಡ್ತಾ ಇರಲ್ವಲ್ಲ ಅವನು, ದಿನವೆಲ್ಲ, ವರ್ಷ ಇಲ್ಲ. ಆದ್ದರಿಂದ ಅವನ ಜ್ಞಾನ ಅನಿತ್ಯ. ಆದರೆ ಸೃಷ್ಟಿ ಸ್ಥಿತಿ ಸಂಹಾರ ಹೇಗೆ? ಸಾರ್ವಧಿಕತ್ವೇನ, ಸರ್ವದಾ ವರ್ತಮಾನತ್ವಂ. ಸಾರ್ವಧಿಕತ್ವ ಅಂದರೆ ಯಾವಾಗಲೂ ಇರುವಂತಹದ್ದು. ಸೃಷ್ಟಿ ಸ್ಥಿತಿ ಸಂಹಾರ ನಡೀತಾನೆ ಇದೆಯಲ್ಲ. ಇಂತಹ ಕೆಲಸ ಮಾಡುವ ಈಶ್ವರನ ಜ್ಞಾನವು ನಿತ್ಯವಾದಾನೆ ಆಗಿರಬೇಕು ಅಂತ ಊಹೆ ಮಾಡ್ತಾರೆ ಅವರು. ಸಾರ್ವಧಿಕತ್ವೇನ ತಸ್ಯ ಜ್ಞಾನಮಪಿ ಸಾರ್ವಧಿಕಮಿತಿ ಈಶ್ವರಸ್ಯ ಜ್ಞಾನಂ ನಿತ್ಯಂ ಅವಶ್ಯಕಂ. ಈ ರೀತಿ ನಾವು ಊಹೆ ಮಾಡಬೇಕು. ಇದು ಲೋಕದಲ್ಲಿ ಅನಿತ್ಯ ಆಗಿರ್ಬೋದು. ಈಶ್ವರನ ಜ್ಞಾನಕ್ಕೂ ಲೋಕದಲ್ಲಿ ಇವರಿಗೆ ಚೇತನ ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇದೆ. ಅವನು ಸೃಷ್ಟಿ ಮಾಡುವನು, ಸೃಷ್ಟಿ ಸ್ಥಿತಿ ಸಂಹಾರ ನಡೀತಾನೆ ಇದೆ ಯಾವಾಗಲೂ. ಆದ್ದರಿಂದ ಅವನ ಜ್ಞಾನ ಯಾವಾಗಲೂ ಏಕರೂಪವಾಗಿ ನಿತ್ಯವಾಗಿ ಇರಬೇಕು. ಅವನಿಗೆ ಲೋಕದಲ್ಲಿ ಹಾಗೆ ಕಂಡು ಬರೋದಿಲ್ಲ. ಆದ್ದರಿಂದ ನಾವು ಈಶ್ವರನಿಗೆ ಲೋಕದಲ್ಲಿ ಕಂಡು ಬರೋದಕ್ಕೆ ವಿರುದ್ಧವಾಗಿ ಈಶ್ವರನ ಜ್ಞಾನ ನಿತ್ಯ ಅಂತ ನಾವು ಒಪ್ಕೊಳ್ತೇವೆ. ಯಾಕೆ ಅಂದರೆ ಅವನು ಮಾಡೋ ಕೆಲಸ ಸೃಷ್ಟಿ ಸ್ಥಿತಿ ಸಂಹಾರ. ಸಾರ್ವಧಿಕತ್ವ ಅಂದರೆ ಸರ್ವದಾ ವರ್ತಮಾನ, ಯಾವಾಗಲೂ ಆಗ್ತಾನೆ ಇರೋದು. ಆದ್ದರಿಂದ ಅವನಿಗೆ ಅತೇವ ತದರ್ಥಂ ಶರೀರೇಂದ್ರಿಯಾದಿ ಅಪೇಕ್ಷಾ ಅಪಿ ನಾಸ್ತಿ. ನಿತ್ಯವಾದ್ದರಿಂದ ಜ್ಞಾನ ಅವನಿಗೆ ಶರೀರಗಳು ಬೇಕಾಗಿಲ್ಲ. ಜ್ಞಾನ ನಿತ್ಯವಾಗಿಯೇ ಇದೆ, ಅವನಿಗೆ ಶರೀರಾದಿ ಅಪೇಕ್ಷೆ ಇಲ್ಲ. ಇತಿ ನ ಈಶ್ವರಸ್ಯ ಶರೀರಾದಿ ಸಿದ್ಧಿ. ಆದ್ದರಿಂದ ಈಶ್ವರನಿಗೆ ಶರೀರ ಅನ್ನೋದು ಇಲ್ಲ ಅಂತ ಪೂರ್ವ ಪಕ್ಷ ಇದು. ಅದಕ್ಕೆ ಇಲ್ಲಿ ನಾವು ಉತ್ತರ ಕೊಡ್ತೀವಿ. ಅವರು ನೈಯಾಯಿಕರಲ್ಲಿಯೇ ಕೆಲವು ವಿಷಯವನ್ನು ಲೋಕಕ್ಕೆ ಅನುಗುಣವಾಗಿ ಒಪ್ಕೋತಾರೆ, ಕೆಲವು ವಿಷಯ ಲೋಕಕ್ಕೆ ವಿರುದ್ಧವಾಗಿ ಒಪ್ಕೋತಾರೆ. ಈ ರೀತಿ ಮಾಡೋದು ನಿಮ್ಮ ಪಕ್ಷದಲ್ಲಿಯೇ ವ್ಯಾಘಾತ ಅಂದರೆ ಪರಸ್ಪರ
ಕಾಂಟ್ರಡಿಕ್ಟರಿ. ನೀವು ಒಂದು ಒಂದು ವಿಷಯದಲ್ಲಿ ಲೋಕಕ್ಕೆ ಅನುಗುಣವಾಗಿ ಇರಬೇಕು ಅಂತ ವಾದ ಮಾಡ್ತೀರಾ, ಇನ್ನೊಂದು ವಿಷಯದಲ್ಲಿ ಲೋಕಕ್ಕೆ ವಿರುದ್ಧವಾದದ್ದು ವಾದ ಮಾಡ್ತೀರಾ. ಈ ರೀತಿ ಮಾಡೋದು ಹೇಗೆ ಸರಿ? ನಿಮ್ಮ ಸಿದ್ಧಾಂತದಲ್ಲಿ ಯಾರು ಈ ರೀತಿ ಮಾಡೋದು ಯುಕ್ತವಲ್ಲ ಅನ್ನೋದು ಇಲ್ಲಿ ಉತ್ತರ ಕೊಡ್ತೀವಿ ಇದಕ್ಕೆ. ನಿತ್ಯಂ ಇತ್ಯಾದಿ ವಿಭೋ ಜಗತ್ಸೃಷ್ಟು ಈಶ್ವರಸ್ಯ ಜ್ಞಾನಂ ನಿತ್ಯಂ ಅತಃ ಶರೀರಾದಿ ಅಪೇಕ್ಷಾ ನಾಸ್ತಿ. ಇದು ಎರಡನೇ ಪೂರ್ವಪಕ್ಷ. ಇನ್ನೊಂದು, ಜ್ಞಾನಸ್ಯ ನಿತ್ಯತ್ವೇಪಿ ತತ್ರ ವಿಷಯಭಾನಾರ್ಥಂ ಕಾರಣಾಪೇಕ್ಷಾ ಸ್ಯಾತ್. ವಿಷಯವು, ಜ್ಞಾನವು ನಿತ್ಯವಾಗಿರಬಹುದು, ಆದರೆ ಜ್ಞಾನಕ್ಕೆ ಒಂದು ವಿಷಯ ಇರಬೇಕಲ್ಲ. ಜ್ಞಾನ ಯಾವುದೋ ಒಂದನ್ನು ವಿಷಯವಾಗಿ ಹೊಂದಿರಬೇಕು. ಜ್ಞಾನ ಯಾವ ವಿಷಯಕವಾದ ಜ್ಞಾನ ಅಂತ ತಾನೇ ಕೇಳೋದು ನಾವು. ಅಲ್ಲಿ ಜ್ಞಾನ ಬಂದಿದೆ ಅಂದರೆ ಯಾವ ವಿಷಯದಲ್ಲಿ ಜ್ಞಾನ ಬಂದಿದೆ ಅಂತ ಹೇಳಿದಾಗ ಆ ವಿಷಯ ಬೇಕಾದರೆ ಅದಕ್ಕೊಂದು ಕಾರಣವಿರಬೇಕು. ಅದಕ್ಕೆ ತಚ್ಚ ಜ್ಞಾನಂ ನ ನಿಯತ ವಿಷಯಂ ವ್ಯವಸ್ಥಾಪಿತ ವಿಷಯಕಂ ನ ಕಿಂತು ಸರ್ವ ವಿಷಯಕಂ ಸ್ವತಃ ಸರ್ವಜ್ಞತ್ವಾತ್ ಈಶ್ವರಸ್ಯ. ಆ ವಿಷಯವು ಹೇಗೆ ಅಂದರೆ ಎಲ್ಲ ವಿಷಯದಲ್ಲಿಯೂ ಜ್ಞಾನವಿದೆ ಅವನಿಗೆ. ಯಾಕೆ ಅಂದರೆ ಸ್ವತಃ ಸರ್ವಜ್ಞ ಅವನು. ಆದ್ದರಿಂದ ಜ್ಞಾನಕ್ಕೆ ವಿಷಯ ಯಾವುದು ಅಂದರೆ ಇದು ಮಾತ್ರವೇ ವಿಷಯ ಅಂತ. ಕುಂಬಾರನಿಗೆ ಘಟ ಮಾಡೋದು ಮಾತ್ರವೇ ಗೊತ್ತು, ಇನ್ನೊಬ್ಬನಿಗೆ ಇನ್ನೊಂದು ಪದಾರ್ಥ ಮಾಡೋದು ಮಾತ್ರವೇ ಗೊತ್ತು. ಅವನಿಗೆ ಅದೇ ವಿಷಯದಲ್ಲಿ ಮಾತ್ರವೇ ಜ್ಞಾನವಿದೆ, ಇನ್ನೊಬ್ಬನಿಗೆ ಇನ್ನೊಂದು ವಿಷಯದಲ್ಲಿ ಮಾತ್ರ ಜ್ಞಾನ ಇದೆ. ಈಶ್ವರನು ಎಲ್ಲ ಮಾಡೋದ್ರಿಂದ ಅವನಿಗೆ ಎಲ್ಲ ವಿಷಯದಲ್ಲಿಯೂ ಜ್ಞಾನ ಇದೆ. ಆದ್ದರಿಂದ ಅವನಿಗೆ ವ್ಯವಸ್ಥಿತವಾದ ವಿಷಯ ಅಂತ ಇಲ್ಲ, ಇದೇ ಇಷ್ಟು ವಿಷಯಗಳು ಮಾತ್ರವೇ ಜ್ಞಾನ ಅನ್ನೋದಿಲ್ಲ. ಸರ್ವಜ್ಞನಾದ್ದರಿಂದ ಎಲ್ಲ ಸರ್ವಜ್ಞ ಅವನು. ತೇನ ಏವಂ ಸದಾ ಸರ್ವ ವಿಷಯಕ ಜ್ಞಾನೇನ ನಿತ್ಯತ್ವೇನ ನ ಅನ್ಯಾರ್ಥನಂ. ಬೇರೆ ಅಪೇಕ್ಷೆ ಇಲ್ಲ ಅವನಿಗೆ, ಅನ್ಯಾಪೇಕ್ಷ ನ ಇತಿ ಚೇತ್. ಇದು ಅವರ ಪೂರ್ವಪಕ್ಷ. ಏತನ್ ನಿರಾಕರೋತಿ, ಇದನ್ನು ಹೇಳ್ತಾರೆ ನೇತಿ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಅನಿತ್ಯಸ್ಯೈವ ದೃಷ್ಟೇ ಜ್ಞಾನಸ್ಯ ಸರ್ವಸ್ಯಾಪಿ ಅನಿತ್ಯಸ್ಯೈವ ದರ್ಶನಾತ್. ದೃಷ್ಟಾಂತವು ಪೂರ್ವಪಕ್ಷಿಯು ಮತ್ತೆ ವಾದಿ ಪ್ರತಿವಾದಿ ಇಬ್ಬರು ಕೂಡ ಒಪ್ಕೊಳ್ಳೋ ಅಂಥ ವಿಷಯ ಆಗಿರಬೇಕು. ಪೂರ್ವಪಕ್ಷ ವಾದಿ ಇಬ್ಬರು ಒಪ್ಕೊಳ್ಬೇಕು. ಇಲ್ಲೇ ಹೋದರೆ ಸಿದ್ಧಾಂತಿಯು ಪೂರ್ವಪಕ್ಷಿಯು ಒಪ್ಕೊಳ್ಳೋದನ್ನೇ ದೃಷ್ಟಾಂತ ಕೊಡಬೇಕು ಯಾವಾಗಲೂ. ಅದು ನೈಯಾಯಿಕರೇ ಹೇಳುವ ಅವರ ಸೂತ್ರದಲ್ಲಿಯೇ ಹೇಳಿರುವಂಥ ವಿಷಯ. ಗೌತಮರ ಸೂತ್ರದಲ್ಲಿಯೇ ಹೇಳಿಬಿಟ್ಟಿದ್ದಾರೆ. ದೃಷ್ಟಾಂತ ಅಂದರೆ ಏನು? ಇಬ್ಬರು ಎಲ್ಲಿ ಯಾವುದು ಒಪ್ಕೊಳ್ತಾರೋ ಅದುವೇ ದೃಷ್ಟಾಂತ ಅಂತ ಒಂದು ಸೂತ್ರವೇ ಇದೆ ಗೌತಮರದು. ಆದ್ದರಿಂದ ಇವರು ಹೇಳ್ತಾರೆ ಇಲ್ಲಿ ಘಟಾದಿ ದೃಷ್ಟಾಂತೇನ ಈಶ್ವರಾನುಮಾನ ಪ್ರಯೋಗ. ಘಟ ತಾನೇ ದೃಷ್ಟಾಂತ ಕೊಡೋದು ನೀವು. ಲೋಕೆ ಕುತ್ರಾಪಿ ನಿತ್ಯ ಜ್ಞಾನಸ್ಯ ಅಭಾವಾತ್ ಲೋಕ ದೃಷ್ಟಾಂತೇನ ಸಿದ್ಧ್ಯತೆ. ಸೂತ್ರ ಜ್ಞಾಪಕ ಇದೆಯಾ? ಆ ಸೂತ್ರ ಬರುತ್ತೆ ಮುಂದೆ, ಇಲ್ಲೇ ಹೇಳ್ತಾರೆ ಅವರು. ನನಗೆ ಎಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಈ ವಾರದಲ್ಲೋ ಮುಂದಿನ ವಾರದಲ್ಲೋ ಬರುತ್ತೆ ಅದು. ಆದ್ದರಿಂದ ಸಿದ್ಧತೆ ಜ್ಞಾನಂ ಲೋಕೆ ಇಲ್ಲಿ ಈ ವಾರದಲ್ಲೋ ಅಥವಾ ಮುಂದಿನ ವಾರದಲ್ಲೋ ಬರುತ್ತೆ ಸೂತ್ರ. ಇಲ್ಲೇ ಕೊಡ್ತಾರೆ ಅದು ಗೌತಮ ಸೂತ್ರದಲ್ಲಿ ಇದೆ. ಗೌತಮ ಸೂತ್ರದಲ್ಲಿಯೇ ಇದೆ ದೃಷ್ಟಾಂತ ಅಂತ ಹೇಳಿದ್ರೆ. ಮುಂದೆ ಮುಂದೆ ಬರುತ್ತೆ, ಇಲ್ಲಿ ಇದೆ ನೋಡಿ. ಲೌಕಿಕ ಪರೀಕ್ಷಕಾಣಾಂ ಯಸ್ಮಿನ್ನರ್ಥೆ ಬುದ್ಧಿ ಸಾಮ್ಯಂ ಸಹ ದೃಷ್ಟಾಂತಃ. 125 ಇದೆ ಸೂತ್ರ ಅದು. ಲೌಕಿಕ ಪರೀಕ್ಷಾಕರಣಾಂ ಯಸ್ಮಿನ್ನರ್ಥೆ ಬುದ್ಧಿ ಸಾಮ್ಯಂ, ಸಮವಾಗಿರ್ಬೇಕು ಬುದ್ಧಿ, ಸಹ ದೃಷ್ಟಾಂತ. ಅದುವೇ ಅವ್ರು ಕೊಡೋ ಸೂತ್ರ. ಗೌತಮರ ಸೂತ್ರವೇ ಇದೆ ಅದರಲ್ಲಿ. ಅವ್ರೇನು ಮಾತಾಡೋ ಹೋಗಿಲ್ಲ ಆ ವಿಷಯದಲ್ಲಿ. ಆದ್ದರಿಂದ ನಿಮ್ಮ ಸೂತ್ರವೇ ಇದೆ. ದೃಷ್ಟಾಂತ ಹೇಳಿರುವಾಗ ನೀವು ಲೋಕೆ ದೃಷ್ಟಾಂತೆ ದೃಷ್ಟಂ ಸರ್ವಂ ತಥೈವ ಅಂಗೀಕರ್ತವ್ಯಮಿತಿ ನಿಯಮ ನಾಸ್ತಿ. ಅದಕ್ಕೆ ಅವ್ರು ಹೇಳ್ತಾರೆ ದೃಷ್ಟಾಂತದಲ್ಲಿ ನಾವು ದೃಷ್ಟಾಂತ ಇಬ್ಬರಿಗೂ ಸಮ ಇರಬಹುದು, ಆದರೆ ದೃಷ್ಟಾಂತದಲ್ಲಿ ಎಲ್ಲ ವಿಷಯವೂ ಸಮ ಇರೋಕ್ಕೆ ಸಾಧ್ಯವಿಲ್ಲವಲ್ಲ. ಇದೆಲ್ಲ ತರ್ಕ ಹೇಗೆ ಬೆಳೆಯುತ್ತೆ ಅನ್ನೋದು ತಿಳಿಯುತ್ತೆ. ಎಲ್ಲ ವಿಷಯದಲ್ಲೂ ಸಮ ಇರಬೇಕಾಗಿಲ್ವಲ್ಲ. ಸಾಮ್ಯ ಅಂತ ಹೇಳಿದ್ರು ಗೌತಮರು. ಸಾಮ್ಯ ಅಂದರೆ ಏನರ್ಥ? ಯಾವುದೋ ವಿಷಯದಲ್ಲಿ ಸಾಮ್ಯ ಇರುತ್ತೆ ಅಷ್ಟೇ. ನೈ ಚಂದ್ರ ಇವ ಮುಖಂ ಇತ್ಯಾದವು ಚಂದ್ರಗತ ಆಹ್ಲಾದಕರತ್ವ ಅತಿರಿಕ್ತಂ ಕಿಂಚಿದಪಿ ಮುಖೇ ಆಪಾದ್ಯತೆ. ಯಾವುದೂ ಇಲ್ವಲ್ಲ ಅಂತ ಹೇಳಿದ್ರೆ ಬರೀ ಚಂದ್ರ ಇವ ಮುಖಂ ಅಂದರೆ ಏನರ್ಥ? ಏನೋ ಒಂದು ಆಹ್ಲಾದಿಕತ್ವ ಇದೆ ಅಷ್ಟೇನೆ, ಇನ್ನೇನೂ ಇಲ್ಲ. ಬೇರೆ ವಿಷಯದಲ್ಲಿ ಸಾಮ್ಯ ಇಲ್ವಲ್ಲ. ಆದರೆ ದೃಷ್ಟಾಂತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಾಮ್ಯ ಇರುತ್ತೆ ಅಷ್ಟೇ ಹೊರತು ಸರ್ವ ವಿಷಯದಲ್ಲಿಯೂ ಸಾಮ್ಯ ಇರಬೇಕಾಗಿಲ್ವಲ್ಲ. ಆದ್ದರಿಂದ ಕುಲಾಲನಿಗೆ ಶರೀರ ಇದೆ ಅಂತ ಈಶ್ವರನಿಗೂ ಶರೀರ ಇದೆ ಅಂತ ಯಾಕೆ ಹೇಳ್ಬೋದು?
ಅವನಿಗೆ ಜ್ಞಾನವಿದೆ, ಅದು ಅನಿತ್ಯ. ಯಾಕೆಂದರೆ ಅವನು ಮಾಡೋ ಕೆಲಸ ಆಗಿದೆ. ಚೇತನನಿಗೆ ಯಾವಾಗಲೂ ಒಂದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈಶ್ವರ ಸೃಷ್ಟಿ ಸ್ಥಿತಿ ಮಾಡೋವನು ಸರ್ವದಾ ಮಾಡ್ತಾ ಇರುವಂಥ ಕೆಲಸ ಅವನಿಗೆ ನಿತ್ಯವಾಗಿರಬೇಕು. ಇವನಿಗೆ ಶರೀರ ಇದೆ ಅಂತ ಅವನಿಗೆ ಶರೀರ ಇದೆ ಅಂತ ಯಾಕೆ ಒಪ್ಕೊಳ್ಬೇಕು? ಎಲ್ಲ ವಿಷಯದಲ್ಲೂ ಸಾಮ್ಯ ಹೇಳಬೇಕಾಗಿಲ್ವಲ್ಲ ದೃಷ್ಟಾಂತದಲ್ಲಿ ಅಂತ ಅವ್ರು ವಾದ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಹೇಳ್ತೀವಿ, ಅನ್ಯಥಾ ಲೋಕದೃಷ್ಟ ವ್ಯತಿಕ್ರಮೆ. ಅದಕ್ಕೆ ವಿರುದ್ಧವಾಗಿ ನೀವು ಈ ರೀತಿ ವಾದ ಮಾಡಿದ್ರೆ ಅಜ ಸಂಯೋಗ ಭಂಗ, ನಿತ್ಯ ಸಂಯೋಗ ನಿರಾಕರಣ ಕಥಂ ಸ್ಯಾತ್. ಸಂಯೋಗ ವಿಭೂದ್ರವ್ಯಗಳಲ್ಲಿ ಸಂಯೋಗವನ್ನು ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಅದರಲ್ಲಿ ವಿರೋಧ ಬಂತು. ಇಲ್ಲಿ ಸಂಯೋಗ ಅಂತ ಹೇಳುವಾಗ ಸಂಯೋಗ ಅನ್ನೋದು ತಾತ್ಕಾಲಿಕವಾದದ್ದು, ಎರಡು ಪದಾರ್ಥಗಳಲ್ಲಿ ಉಂಟಾಗುವಂತಹದ್ದು. ಸಮವಾಯ ಅನ್ನೋದು ನಿತ್ಯ ಸಂಬಂಧ, ಸಂಯೋಗ ಅನ್ನೋದು ಅನಿತ್ಯ, ಅದು ತಾತ್ಕಾಲಿಕವಾಗಿ ಉಂಟಾಗುವ ಸಂಬಂಧ. ನಾನು ಪುಸ್ತಕ ಹಿಡ್ಕೊಂಡಿದ್ರೆ ನನ್ನ ಕೈಗೂ ಪುಸ್ತಕಕ್ಕೂ ಇರುವ ಸಂಬಂಧ ಸಂಯೋಗ ಅಂತ ಹೇಳಲ್ಪಡುತ್ತೆ. ಆದರೆ ಪುರುಷನಿಗೂ ಅವನ ಜಾತಿಗೂ ಇರುವ ಸಂಬಂಧ ಸಮವಾಯ ಸಂಬಂಧ, ಅಯುತ ಸಿದ್ಧತ್ವಂ ಅಂತ ಹೇಳ್ತಾರೆ ಅದನ್ನು. ಅಯುತ ಸಿದ್ಧವಾದ ಎರಡು ಪದಾರ್ಥಗಳಿಗೆ ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಜಾತಿ, ವ್ಯಕ್ತಿ, ವಿಷಯ ಮೊದಲಾದದ್ದು. ಆದ್ದರಿಂದ ಇದು ಗುಣಗುಣಿ, ಜಾತಿ, ವ್ಯಕ್ತಿ ಇದೆಲ್ಲ ಅಯುತ ಸಿದ್ಧ. ಆದ್ದರಿಂದ ಅದರಲ್ಲಿ ಸಮವಾಯ ಸಂಬಂಧ, ಮಿಕ್ಕಿದ್ದೆಲ್ಲ ಸಂಯೋಗ ಅಂತ ಸಂಬಂಧ, ಸಂಯೋಗ ಸಂಬಂಧ. ಆ ವಿಭೂ ಪದಾರ್ಥಗಳಿಗೆ ಸಂಯೋಗ ಸಂಬಂಧ ಅನಿತ್ಯ ಅವರಿಗೆ. ಅದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಸಂಯೋಗ ಸಾಮಾನ್ಯಸ್ಯ ಲೋಕೆ ಅನಿತ್ಯತ್ವೇನೈವ ದರ್ಶನಾತ್. ಸಂಯೋಗವೂ ಅನಿತ್ಯವೇ, ಯಾವ್ಯಾವಾಗಲೂ ಇರುವುದಿಲ್ಲ. ಒಂದು ಸಂಬಂಧ ಎರಡು ಪದಾರ್ಥಗಳು ಉಂಟಾಗುತ್ತೆ, ಅದು ಹೋಗ್ಬಿಡುತ್ತೆ. ಅದು ಪೃಥಕ್ ಸಿದ್ಧವಾದ ಎರಡು ಪದಾರ್ಥಗಳಿಗೆ ಆಗುವ ಸಂಯೋಗ. ವಿಭುದ್ವಯ ಸಂಯೋಗ ಅಂಗೀಕಾರೆ ತಸ್ಯ ನಿತ್ಯತ್ವ ಪ್ರಸಂಗಾತ್. ಎರಡು ವಿಭುದ್ರವ್ಯಗಳಿಗೆ ಸಂಯೋಗ ಇದೆಯೇ ಇಲ್ಲವೇ? ಯಾಕೆಂದರೆ ಎರಡು ದ್ರವ್ಯಗಳಿಗೆ ಆಗುವ ಸಂಬಂಧ ಸಂಯೋಗವೇ ಅವರು ಹೇಳೋದು. ಗುಣಕ್ಕೂ ಗುಣಿಗೂ ಆಗುವ ಸಂಬಂಧ ಸಮವಾಯ. ಗುಣ ದ್ರವ್ಯವಲ್ಲ, ಗುಣ ಅದ್ರವ್ಯ. ಆದ್ದರಿಂದ ಜಾತಿಯು ಅದ್ರವ್ಯ, ಜಾತಿಗೂ ವ್ಯಕ್ತಿಗೂ ಇರುವ ಸಂಬಂಧ ಅದು ಸಮವಾಯ ಸಂಬಂಧ. ಆದರೆ ಎರಡು ಪದಾರ್ಥಗಳಿಗೆ ಉಂಟಾಗುವ ಸಂಬಂಧಕ್ಕೆ ಸಂಯೋಗ ಅಂತ ಹೆಸರು. ಅವರಲ್ಲಿ ಅನೇಕ ದ್ರವ್ಯಗಳಿದೆ. ಆಕಾಶ, ಆತ್ಮ, ಮತ್ತು ದಿಕ್ಕು, ಕಾಲ, ಇದೆಲ್ಲ ವಿಭೂದ್ರವ್ಯಗಳು. ನೈಯಾಯಿಕರ ಮತದಲ್ಲಿ ಕಾಲದಿಗಾಕಾಶ ಆತ್ಮ ಅಂತ ಹೇಳಿಬಿಟ್ಟು ವಿಭೂದ್ರವ್ಯಗಳನ್ನೇ ಹೇಳ್ತಾರೆ ಅವರು. ಕಾಲ, ದಿಕ್ಕು, ಆಕಾಶ, ಆತ್ಮ ನಾಲ್ಕು ವಿಭೂದ್ರವ್ಯಗಳು. ಈ ವಿಭೂದ್ರವ್ಯಗಳಿಗೆ ಸಂಯೋಗ ಆಗುತ್ತೆ. ದ್ರವ್ಯಗಳಿಗೆ ಎರಡಕ್ಕೆ ಸಂಬಂಧ ಅನ್ನೋದು ಸಂಯೋಗವೇ, ಸಂಯೋಗ ಆಗಬೇಕು. ಆ ದ್ರವ್ಯೋಗ ಎರಡು ವಿಭೂದ್ರವ್ಯಗೆ ಸಂಯೋಗ ಇದೆಯೇ ಇಲ್ವೇ ಅಂತ ಹೇಳಿದ್ರೆ ವಿಭೂದ್ರವ್ಯಗಳಾದ್ದರಿಂದ ಸಂಯೋಗ ನಿತ್ಯವಾಗಿಬಿಡಬೇಕು. ಯಾಕೆಂದರೆ ಅದು ಎಲ್ಲೆಲ್ಲಿಯೂ ಇರುವಂಥ ಪದಾರ್ಥಗಳು. ಇವಾಗ ನನ್ನ ಪುಸ್ತಕ ಕೈಯಲ್ಲಿ ಇಟ್ಕೊಂಡ್ರೆ ಈ ಪುಸ್ತಕ ಒಂದು ಪರಿಮಿತವಾದ ಸ್ಥಳದಲ್ಲಿದೆ, ನನ್ನ ಕೈಯು ಪರಿಮಿತ ಸ್ಥಳದಲ್ಲಿದೆ. ಅದರಿಂದ ಆ ಸಂಯೋಗ ಅನ್ನೋದು ಅನಿತ್ಯ ಆಗುತ್ತೆ. ಎಲ್ಲ ಕಡೆಯೂ ಇರುವಂತಹ ಸರ್ವವ್ಯಾಪಿಯಾದ ಪದಾರ್ಥ, ಎರಡು ಪದಾರ್ಥಗಳಲ್ಲಿ ಸಂಯೋಗ ನಿತ್ಯವಾಗ್ತಾನೆ ಇರಬೇಕು. ಆದರೆ ಅವರು ಅನಿತ್ಯ ಅಂತ ಒಪ್ಕೊಳ್ತಾರೆ. ವಿಭುದ್ವಯ ಸಂಯೋಗೆ ನಾಂಗೀಕ್ರಿಯತೆ ಇತಿ ತವ ಮತಂ. ಎರಡು ವಿಭೂದ್ರವ್ಯಗಳಿಗೆ ಸಂಯೋಗ ಒಪ್ಕೊಂಡ್ಬಿಟ್ರೆ ನಿತ್ಯತ್ವ ಆಗ್ಬಿಡ್ಬೇಕು. ಯಾಕೆಂದರೆ ವಿಭೂದ್ರವ್ಯಗಳು ನಿತ್ಯ, ಸಂಬಂಧವು ನಿತ್ಯವಾಗಬೇಕಲ್ಲ. ಇಲ್ಲ, ಅದು ಮಾತ್ರ ಅನಿತ್ಯ ಅಂತ ಹೇಳಿದ್ರು. ನೀವು ಒಂದು ವಿಷಯದಲ್ಲಿ ಲೋಕಕ್ಕೆ ವಿರುದ್ಧವಾಗಿ ಒಪ್ಕೊಳ್ತೀರಾ, ಇನ್ನೊಂದು ವಿಷಯದಲ್ಲಿ ಲೋಕಕ್ಕೆ ಅನುಗುಣವಾಗಿ ಹೇಳ್ಕೊಂತ ಹೇಳ್ತೀರಾ. ಈ ರೀತಿ ಹೇಳೋದು. ಲೋಕೆ ಸರ್ವಸ್ಯಾಪಿ ಜ್ಞಾನಸ್ಯ ಅನಿತ್ಯತೆಯ ಇವ ದರ್ಶನೇಪಿ ಈಶ್ವರೀಯಂ ಜ್ಞಾನ ನಿತ್ಯಮಿತಿ ಯಥಾ ಅಂಗೀಕ್ರಿಯತೆ ತಥೈವ ಲೋಕೆ ಸಂಯೋಗ ಸಾಮಾನ್ಯಸ್ಯ ಅನಿತ್ಯತೆಯ ದರ್ಶನೇಪಿ ವಿಬುದ್ಧಯ ಸಂಯೋಗ ನಿತ್ಯ ಇತಿ ಅಂಗೀಕಾರೆ ಕೋ ವಿರೋಧ. ಅದನ್ನು ನೀವು ವಿಬುದ್ಧಯ ಸಂಯೋಗದಲ್ಲಿ ನಿತ್ಯ ಅಂತ ಒಪ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯದಿ ಅಂಗೀಕ್ರಿಯತೆ ತರ್ಹಿ ಉಭಯವಪಿ ಅಂಗೀಕ್ರಿಯತಾಂ ಲೋಕಾನುಸಾರ. ಒಪ್ಕೊಂಡ್ರೆ ಎರಡೂ ಒಪ್ಕೊಳ್ಳಿ ಲೋಕಕ್ಕನುಸಾರವಾಗಿ, ಇಲ್ಲ ಅಂದರೆ ಎರಡೂ ಒಪ್ಕೊಳ್ಬೇಡಿ. ಅಥವಾ ಉಭಯವಪಿ ನಿರಾಕ್ರಿಯತಾಂ ಈಶ್ವರ ಜ್ಞಾನ ನಿತ್ಯಮಂಗೀಕೃತ್ಯ ಸಂಯೋಗ ಪರಂ ಕುತ್ರಚಿತ್ ನಿತ್ಯ ನ ಅಂಗೀಕ್ರಿಯತೆ ಇತಿ ನ ಸರ್ವಥಾ ಯುಕ್ತಿ ಸಹಂ. ಆದ್ದರಿಂದ ನೀವು ಒಪ್ಕೊಳ್ಳೋ ಒಂದು ಕಡೆ
ಲೋಕಕ್ಕೆ ಅನುಗುಣವಾಗಿ ಒಪ್ಕೊಳ್ತೀರಾ, ಇನ್ನೊಂದು ಕಡೆ ಲೋಕಕ್ಕೆ ವಿರುದ್ಧವಾಗಿ ಒಪ್ಕೊಳ್ತೀರಾ. ಈ ರೀತಿ ಮಾಡೋದು ಯುಕ್ತವಲ್ಲ. ಎಲ್ಲ ಅವರವರು ಸಿದ್ಧಾಂತದಲ್ಲಿ ಅವರು ಒಪ್ಕೊಂಡಿರೋದು. ಇದನ್ನು ಒಪ್ಕೊಂಡು ಈಶ್ವರನ ಸಾಧಿಸ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಇದೆಲ್ಲ ಮಾಡೋದು, ಈ ರೀತಿ ನೀವು ಒಪ್ಕೊಳ್ಳೋದು ಸರಿ ಇಲ್ಲ ಅನ್ನೋದೇ ಇಲ್ಲಿ ಹೇಳ್ತಾ ಇರೋದು. ಅದನ್ನ ಅದನ್ನೇ ಇಲ್ಲಿ ವಿಚಾರ ಮಾಡ್ತಾರೆ. ಅದಕ್ಕೆ ಮೇಲೆ ಇನ್ನೂ ಕೆಲವು ಅಧಿಕವಾದ ವಿಷಯಗಳು ಬರುತ್ತೆ. ಇಲ್ಲಿ ಹೇಳೋದು ಅದೇನೆ. ನೈಯಾಯಿಕಾನಾಂ ಆಕಾಶ ಕಾಲ ದಿಕ್ ಆತ್ಮನಃ ಸರ್ವೇ ವಿಭವಃ ಅನಂತಾಃ ಸರ್ವೇಪಿ ಏಕಸ್ಮಿನ್ ಪ್ರದೇಶೆ ವ್ಯಾಪ್ಯ ಇವ ತಿಷ್ಠೇರನ್ ಅನ್ಯಥಾ ಹಿ ವಿಭುತ್ವಭಂಗಃ ಏಕ ಏವಂ ಏಕತ್ರೈವ ವರ್ತಮಾನಾನಾಮೇಷಾಂ ಪರಸ್ಪರಂ ಸಂಬಂಧಃ ಏವ ನಾಸ್ತಿ ಇತಿ ಕಥಂ ಘಟತಾಂ. ಸಂಬಂಧ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಸಂಬಂಧ ಒಪ್ಕೊಳ್ಬೇಕು. ಆದ್ದರಿಂದ ಸಂಬಂಧಸ್ಯ ಅವಶ್ಯಕತ್ವೇನ ಸಮವಾಯ ತೇಷಾಂ ಪರಸ್ಪರಂ ಅಯುತಸಿದ್ಧತ್ವ ಅಭಾವಾತ್. ಅಯುತಸಿದ್ಧವಲ್ಲ, ಇದೆರಡು ದ್ರವ್ಯಗಳು, ಆದ್ದರಿಂದ ಸಮವಾಯವಲ್ಲ, ಸಂಯೋಗ ಅಂತ ಹೇಳಬೇಕು. ಅಯುತ ಸಿದ್ಧಯೋ ಸಮವಾಯ, ಇದೆಲ್ಲ ಸ್ವಲ್ಪ ಅಧಿಕವಾಗಿ ವಿವರಿಸ್ತಾರೆ ಇವರು. ದ್ರವ್ಯಗಳಿಗೆ ಸಂಯೋಗ, ಆದ್ದರಿಂದ ಇದೆಲ್ಲ ನೀವು ಅವರು ಅಧಿಕವಾಗಿ ಈ ವಾದಗಳನ್ನೆಲ್ಲ ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಸ್ವಲ್ಪ ಅಧಿಕವಾದ ವಿಷಯಗಳನ್ನು ಹೇಳ್ತಾರೆ, ಅದು ನಮಗೆ ಬೇಕಾಗಿಲ್ಲ ಅಷ್ಟು. ಈ ವಾದಗಳ ಎಲ್ಲ ತರ್ಕಗಳು, ತರ್ಕಕ್ಕೆ ಪ್ರತಿತರ್ಕ ಹೀಗೆ ಬೆಳ್ಕೊಂಡು ಹೋಗುತ್ತೆ ಅಷ್ಟೇ. ಇದರಲ್ಲಿ ತರ್ಕ ಪ್ರತಿಷ್ಠಾನಾದಪಿ ಅಂತ ಸೂತ್ರದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಹೇಳ್ಬಿಟ್ರು. ಬಾದರಾಯಣರು ತರ್ಕದಲ್ಲಿ ಒಂದು ಕಡೆ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಈಶ್ವರನ ಜ್ಞಾನಾದಿಗಳು ಅಧಿಕ ಅನುಮಾನದಿಂದ ಸಿದ್ಧಿಸೋದಿಲ್ಲ ಅನ್ನೋದನ್ನ ಈಗ ಸ್ಥಾಪನೆ ಮಾಡ್ತಾರೆ. ಈಶ್ವರನಿಗೆ ಜ್ಞಾನ ಮೊದಲಾದದ್ದು ಸಿಗುತ್ತಾ ಇಲ್ಲವೇ? ಸ್ಥಾಪನೆ ಮಾಡೋಕ್ಕಾಗುತ್ತೆ, ಊಹೆ ಮಾಡೋಕ್ಕಾಗುತ್ತೆ ಇಲ್ಲವೇ? ಕಿಂ ವಾಧೀಚ್ಛೆ ಗೃಹೀತೆ ವಿಷಯ ನಿಯತೆಯೇ ಯತ್ರೋತ್ರ ನೇಚ್ಛೇತ್ ನಿರ್ಹೇತು ತತ್ಪ್ರವೇಷ್ಟ ವಿಷಯಮಾನೇಶ ತದ್ವತ್ ಸ್ವತಸ್ತೆ ಪ್ರೋಕ್ತೆ ಯತ್ನೇ ಸ್ವಭಾವಾನ್ ವಿಷಯವತಿ ಸಧೀಃ ಸ್ಯಾದಿತಿ ಇದಂ ಕ್ವದೃಷ್ಟಂ ಯದ್ವಾಧೀಸ್ತಂ ಹಿ ನಿತ್ಯಂ ನತು ಜನಯತಿ ತೇ ಸಾಗರಂ. ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಅಲ್ಲಿ, ಶ್ಲೋಕ ಕಾಣಿಸಲ್ಲ. ಈಗ ಗೊತ್ತಾಗುತ್ತೆ ಕನ್ನಡದು. ನಿಂಬಾಧೀಚ್ಛೆ ಗೃಹೀತೆ ವಿಷಯ ನಿಯತೆಯೇ ತೇ ಹಿ ಯತ್ನವತ್ತು ನೇಚ್ಛೇತೆ. ಈ ಶ್ಲೋಕಗಳಲ್ಲಿ ಅದ್ಭುತವಾಗಿ ವಾದಗಳನ್ನೆಲ್ಲ ಒಂದು ಶ್ಲೋಕದಲ್ಲಿ ಹೇಗೆ ಸ್ವಾಮಿ ದೇಶಿಕನ್ ಮಾಡ್ತಾರೆ ಅಂತ ಅವರ ಒಂದು ಕವಿತಾ ಸಾಮರ್ಥ್ಯವು, ಹಾಗೆಯೇ ತರ್ಕಕುಶಲತೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಶ್ಲೋಕದಲ್ಲಿ ಅದ್ಭುತವಾಗಿ ಎಲ್ಲ ಹೇಳ್ತಾರೆ ಒಂದು ಶ್ಲೋಕದಲ್ಲಿ. ಅವನಿಗೆ ಈಶ್ವರನ ಪ್ರಯತ್ನದಲ್ಲಿ ವಿಷಯ ವ್ಯವಸ್ಥೆ ಇರಬೇಕು. ಅಂದರೆ ಎಲ್ಲ ವಿಷಯಕವಾದ ಜ್ಞಾನವೂ ಅವನಿಗೆ ಇರುತ್ತೆ ಪ್ರಯತ್ನದಲ್ಲಿ. ಎಲ್ಲ ವಿಷಯವೂ ಅವನಿಗೆ ಜ್ಞಾನ ಅವಶ್ಯಕ ಅನ್ನೋ ವಾದನ ಇಲ್ಲಿ ನಿರಾಕರಣೆ ಮಾಡ್ತಿರೋದು. ವಿಷಯವೂ ನಿಯತವಾಗಿರಬೇಕು ಜ್ಞಾನಕ್ಕೆ, ಪ್ರಯತ್ನಕ್ಕೂ ಅಷ್ಟೇ. ಪ್ರಯತ್ನ ಮಾಡಬೇಕಾದ್ರೆ ಯಾವುದೋ ಒಂದು ವಿಷಯದಲ್ಲಿ ಪ್ರಯತ್ನ ಮಾಡ್ತೀವಿ. ಈಶ್ವರನು ಎಲ್ಲವನ್ನೂ ಸೃಷ್ಟಿ ಮಾಡೋದ್ರಿಂದ ಎಲ್ಲ ವಿಷಯದಲ್ಲಿಯೂ ಅವನು ಪ್ರಯತ್ನ ಇರಬೇಕು. ಜಗತ್ತೆಲ್ಲ ಸೃಷ್ಟಿ ಮಾಡಬೇಕು ಅವನು. ಜ್ಞಾನವೂ ಹಾಗೆಯೇ ಇರಬೇಕು, ಇಚ್ಛೆಯೂ ಅದಕ್ಕೆ ಅನುಗುಣವಾಗಿರಬೇಕು. ವಿಷಯ ನಿಯತೆಯೇವ ಕಿಂ ಧೀ ಇಚ್ಛೆ ಕಿಂ ಗೃಹೀತೆ. ಧೀ ಇಚ್ಛೆ, ಧೀಹಿ ಚ ಇಚ್ಛಾ ಚ ಧೀ ಇಚ್ಛೆ ಅಂತ ಇದು ಎರಡು ಸಮಸ್ತ ಪದ, ಎರಡು ದ್ವಿವಚನ, ಎರಡು ಧೀ ಮತ್ತೆ ಇಚ್ಛೆ, ಜ್ಞಾನ ಮತ್ತು ಇಚ್ಛಾ. ವಿಷಯ ನಿಯನ ಮಾಡೋಕ್ಕೋಸ್ಕರ ನೀವು ಒಪ್ಕೊಳ್ತೀರಾ. ಈಶ್ವರ ಅನುಮಾನದಿಂದ ಸಾಕ್ಷಾತ್ ಪ್ರಯತ್ನ ಮಾತ್ರವೇ ಸಿದ್ಧಿಸಿದ್ರು. ಯಾಕೆಂದ್ರೆ ಕೃ ಧಾತುಗೆ ಇರೋದು ಪ್ರಯತ್ನ ಮಾತ್ರ ಅಂತ. ಪ್ರಯತ್ನ ಮಾತ್ರ ಸಿದ್ಧಿಸಿದ್ರು ಕೂಡ ಈಶ್ವರನ ಪ್ರಯತ್ನದಲ್ಲಿ ವಿಷಯ ಬೇಕಾಗಿರೋದ್ರಿಂದ ಜ್ಞಾನ ಮತ್ತು ಇಚ್ಛೆ ಅವಶ್ಯಕ. ಯಾವ ವಿಷಯದಲ್ಲಿ ಪ್ರಯತ್ನ ಅನ್ನೋದು ಇದ್ದೇ ಇರಬೇಕು. ಪ್ರಯತ್ನಕ್ಕೆ ಒಂದು ವಿಷಯವಿರಬೇಕು, ವಿಷಯವಿಲ್ಲದೆ ಪ್ರಯತ್ನ ಇರುವುದಿಲ್ಲ. ಆದ್ದರಿಂದ ಆ ವಿಷಯ ಪ್ರಯತ್ನದಲ್ಲಿ ವಿಷಯವು ಸಿದ್ಧಿಸಬೇಕಾದ್ರೆ ಅದಕ್ಕೆ ಅನುಗುಣವಾದ ಇಚ್ಛೆ ಜ್ಞಾನವು ಒಪ್ಕೊಳ್ಬೇಕು. ಜ್ಞಾನ ಯಾವ ವಿಷಯಕವೋ ಇಚ್ಛೆಯು ಆ ವಿಷಯಕವೇ, ಅದೇ ರೀತಿ ಪ್ರಯತ್ನವೂ ಆಗುತ್ತೆ. ಪ್ರಯತ್ನವೂ ಅದೇ ರೀತಿ ಆಗುತ್ತೆ ಅನ್ನೋದು ಅನುಭವ. ಯಾವ ವಿಷಯದಲ್ಲಿ ಜ್ಞಾನವಿದೆಯೋ ಆ ವಿಷಯದಲ್ಲಿ ಇಚ್ಛೆ ಇದ್ದರೆ ಪ್ರಯತ್ನ ಮಾಡ್ತಾನೆ ಒಬ್ಬ. ಉದಾಸೀನ ವಸ್ತು ವಿಷಯಕವಾಗಿ ಜ್ಞಾನ ಬಂದರೂ ಕೂಡ ಪ್ರಯತ್ನ ಬರದೇ ಇರುವುದರಿಂದ ಪ್ರಯತ್ನಕ್ಕೆ ಇಚ್ಛೆಯೂ ಅವಶ್ಯಕ.
ಕೆಲವು ವಿಷಯದಲ್ಲಿ ಅವನಿಗೆ ಜ್ಞಾನ ಇದ್ರೂ ಕೂಡ ಔದಾಸೀನ್ಯ ಇರುತ್ತೆ. ಇದು ನನಗೆ ಇಷ್ಟವಿಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಬರೋದಿಲ್ಲ. ಆದ್ದರಿಂದ ಸೃಷ್ಟಿ ಮಾಡಬೇಕಾದ್ರೆ ಈಶ್ವರ ಅವನಿಗೆ ಇಚ್ಛೆಯೂ ಇರಬೇಕು, ಜ್ಞಾನವೂ ಇರಬೇಕು. ಬರೀ ಪ್ರಯತ್ನಕ್ಕೆ ಒಂದು ವಿಷಯ ಬೇಕು. ಪ್ರಯತ್ನ ಮಾಡಬೇಕಾದ್ರೆ ಇಚ್ಛೆ ಇಲ್ಲದೆ ಯಾರೂ ಪ್ರಯತ್ನ ಮಾಡೋದಿಲ್ವಲ್ಲ. ಉದಾಸೀನನಾಗಿರೋನು ಜ್ಞಾನ ಇದ್ರೂ ಮಾಡೋದಿಲ್ಲ ಪ್ರಯತ್ನ. ಆದರೆ ಈಶ್ವರನ ಪ್ರಯತ್ನ ಕಂಡು ಬರುತ್ತೆ. ಸೃಷ್ಟಿ ಆಗಿದೆಯಲ್ಲ, ಜಗತ್ತು ಕಾರ್ಯವಾಗಿರೋದ್ರಿಂದ ಯಾರೋ ಸೃಷ್ಟಿ ಮಾಡಿರಲೇಬೇಕು. ಆದ್ದರಿಂದ ಅವನ ಪ್ರಯತ್ನಕ್ಕೆ ಒಂದು ಜ್ಞಾನ ಇರಲೇಬೇಕು ವಿಷಯ. ಆ ಜ್ಞಾನದಲ್ಲಿ ಇಚ್ಛೆಯೂ ಇರಬೇಕು ಅವನಿಗೆ. ಇಲ್ಲದೆ ಹೋದರೆ ಯಾಕೆ ಸೃಷ್ಟಿ ಮಾಡ್ತಾನವನು? ಹೀಗೆ ಪ್ರಯತ್ನದಿಂದಲೇ ಜ್ಞಾನ ಇಚ್ಛೆ ಎರಡು ಕೂಡ ಸಾಧಿಸ್ಬೋದು, ಊಹೆ ಮಾಡ್ಬೋದು ನಾವು. ಎರಡೂ ಮಾತ್ರ ಅನುಮಾನದಿಂದಲೇ ಸಿದ್ಧಿಸುವುದು ಅಂತ ಅವ್ರು ಹೇಳ್ತಾರೆ. ಪೂರ್ವ ಪಕ್ಷ ಇದು. ಪ್ರಯತ್ನವನ್ನು ಇಟ್ಟುಕೊಂಡೇ ನಾವು ಜ್ಞಾನ ಇಚ್ಛೆಯನ್ನು ಊಹೆ ಮಾಡ್ಕೋಬಹುದು. ಯಾಕೆಂದರೆ ಪ್ರಯತ್ನಕ್ಕೆ ಒಂದು ವಿಷಯ ಇರಲೇಬೇಕು. ಆ ಪ್ರಯತ್ನದಲ್ಲಿ ವಿಷಯ ಇರಬೇಕಾದ್ರೆ ಅದರ ವಿಷಯದ ಒಂದು ಜ್ಞಾನ ಇರಬೇಕು, ಅದರಲ್ಲಿ ಇಚ್ಛೆನೂ ಇರಬೇಕು. ಇಲ್ಲದೆ ಹೋದರೆ ಪ್ರಯತ್ನ ಮಾಡೋದಿಲ್ಲ ಯಾರು. ಪ್ರಯತ್ನದಿಂದಲೇ ಅನುಮಾನದಲ್ಲಿ ಕರ್ತ ಜಗತ್ಕರ್ತ ಅಂದರೆ ಕರಣೆ ಧಾತುಗೆ ಪ್ರಯತ್ನ ಮಾತ್ರ ಅರ್ಥ ಇದ್ರು, ಜ್ಞಾನ ಇಚ್ಛೆ ಅದರಲ್ಲಿಯೇ ಸಿದ್ಧಿಸಿಬಿಡುತ್ತೆ ಅನುಮಾನದಲ್ಲಿಯೇ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತೀವಿ ಅತ್ರ ಯತ್ನಃ ಹಿ ತೇ ಹಿ ನ ಇಚ್ಛೇತೆ. ಪ್ರಕೃತದಲ್ಲಿ ಈಶ್ವರ ಪ್ರಯತ್ನದಲ್ಲಿ ವಿಷಯ ವ್ಯವಸ್ಥೆಗೆ ಜ್ಞಾನ ಇಚ್ಛೆಗಳ ಅಪೇಕ್ಷೆ ಇಲ್ಲದೆ ಹೋದರೂ ಹಾನಿ ಇಲ್ಲ, ಇದು ಬೇಕಾಗಿಲ್ಲ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಇದು ಹೇಳುವಾಗ ತೇ ತತ್ ಪ್ರಮಾ ನಿರ್ಹೇತು ಇಷ್ಟ ತದ್ವತ್ ಏಷಃ ಸ್ವತಃ ವಿಷಯವಾನ್ ಭವತು. ಇದು ಪ್ರತಿತರ್ಕ ನಾವು ಮಾಡೋದು. ನಾವು ಹೇಳಿದ್ವಿ ಈಶ್ವರನ ಜ್ಞಾನ ನಿತ್ಯ ಅಂತ ಹೇಳ್ತೀರಾ ನೀವು. ಯಾಕೆ ಅಂದರೆ ಯಾವಾಗಲೂ ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾ ಇರ್ತಾನೆ ನಾವು. ಚೇತನನ ಜ್ಞಾನದಂತೆ ಅಲ್ಲ, ಚೇತನರಿಗೆ ಅನಿತ್ಯ ಜ್ಞಾನ. ಅವರದು ನೈಯಾಯಿಕದ ದರ್ಶನದಲ್ಲಿ ಅವ್ರ ಸಿದ್ಧಾಂತ ಪ್ರಕಾರ ಅನಿತ್ಯ. ಈಶ್ವರನ ಮಾತ್ರ ಅವನು ಮಾಡುವ ಕೆಲಸಕ್ಕೆ ಅನುಗುಣವಾಗಿ ಸೃಷ್ಟಿ ಯಾವಾಗಲೂ ಆಗ್ತಾ ಇರೋದ್ರಿಂದ ಅವನ ಜ್ಞಾನ ನಿತ್ಯ ಅಂತ ಹೇಳಿದ್ರು. ನಿತ್ಯ ಅಂತ ಹೇಳಿದ್ರೇನು? ಅದಕ್ಕೊಂದು ಕಾರಣವಿಲ್ಲ. ನಿತ್ಯವಾದದ್ದು ಸೃಷ್ಟಿ ಮಾಡೋ ಆಗೋದಿಲ್ವಲ್ಲ. ನಿತ್ಯವಾದದ್ದು ಯಾವಾಗಲೂ ಇದ್ದೇ ಇರುವಂತಹ ವಿಷಯ. ಅದಕ್ಕೆ ಕಾರಣವೂ ಅಲ್ಲ, ಕಾರ್ಯ ಇಲ್ಲ, ಕಾರ್ಯ ಅಲ್ಲ, ಅದು ಯಾವುದರ ಕಾರ್ಯವೂ ಅಲ್ಲ. ಅದುವೇ ನಿತ್ಯ ಅಂತ ಹೇಳಲ್ಪಡೋದು. ಈಶ್ವರನ ಜ್ಞಾನ ಕಾರಣಜನ್ಯವಲ್ಲ, ಸ್ವತಃ ಸಿದ್ಧ ಅಂತ ಹೇಳುವ ನಿಮಗೆ. ಅದರಂತೆಯೇ ಈಶ್ವರನ ಪ್ರಯತ್ನವು ಸ್ವತಃ ಸವಿಷಯಕವಾಗಲಿ, ಜ್ಞಾನದ ಅಪೇಕ್ಷೆ ಯಾಕೆ? ಇದು ನಾವು ಮಾಡುವ ಪ್ರತಿತರ್ಕ. ಇದುವೇ ಅಪ್ರಯೋಜಕ ಶಂಕೆ ಅಂತ ನಾವು ಹೇಳ್ತೀವಿ. ಅವನು ಪ್ರಯತ್ನಕ್ಕೆ ಇಚ್ಛೆ ಜ್ಞಾನ ಬೇಕು ಅಂತ ಹೇಳಿದ್ರೆ ಪ್ರಯತ್ನವು ವಿಷಯವಾಗಿಯೇ ವಿಷಯ ಜೊತೆಯೇ ಇಟ್ಕೊಳ್ಳಿ. ಅವರು ಪ್ರಯತ್ನ ಜ್ಞಾನ ಇಚ್ಛೆ ಆಗಬೇಕು ನಿಮಗೆ ಅಂತ ಪ್ರಶ್ನೆ ಮಾಡ್ಬೋದು ನಾವು. ಯಾಕೆ ಅಂದರೆ ಅವನು ನಿತ್ಯವಾದ ಜ್ಞಾನ ಕಾರಣಜನ್ಯ ಅಲ್ಲ, ಸ್ವತಃ ಸಿದ್ಧ ಅಂತ ಹೇಳಿದ್ರಲ್ಲ. ಜ್ಞಾನ ಸ್ವತಃ ಸಿದ್ಧ ಅಂತ ನೀವು ಒಪ್ಕೊಳ್ತೀರಲ್ಲ, ಪ್ರಯತ್ನಕ್ಕೆ ವಿಷಯವೂ ಸ್ವತಃ ಸಿದ್ಧ ಅಂತ ಯಾಕೆ ಒಪ್ಕೋಬಾರ್ದು ಅಂತ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಅದಕ್ಕೆ ಯಾಕೆ ನಿಮಗೆ ಇಚ್ಛೆ ಜ್ಞಾನ ಬೇಕು? ಪ್ರಯತ್ನಕ್ಕೆ ವಿಷಯವು ಸ್ವತಃ ಸಿದ್ಧವಾಗಿದೆ ಅಂತಲೇ ಒಪ್ಕೊಳ್ಳಿ. ಯಾಕೆ ಒಪ್ಕೊಳ್ಳೋದಿಲ್ಲ ಹಾಗೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಲೋಕದಲ್ಲಿ ಹಾಗೆ ಎಲ್ಲೂ ಕಂಡು ಬರೋದಿಲ್ಲ ಅಂತ ಹೇಳಿದ್ರೆ ನಿತ್ಯವಾದ ಜ್ಞಾನವು ಲೋಕದಲ್ಲಿ ಕಂಡು ಬರೋದಿಲ್ಲ. ಒಂದು ವಿಷಯ ಒಪ್ಕೊಂಡು ಇನ್ನೊಂದು ವಿಷಯ ನೀವು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ವಿರೋಧ ಬರುತ್ತೆ. ಲೋಕ ವಿಲಕ್ಷಣವಾಗಿ ಹೇಳೋದಾದರೆ ಇದನ್ನು ಹಾಗೆ ಹೇಳ್ಬೋದು. ಇಲ್ಲ, ಲೋಕದಲ್ಲಿ ಜ್ಞಾನ ಅನಿತ್ಯ, ಇವರು ನಿತ್ಯ ಅಂತ ಹೇಳಿದ್ರೆ ಲೋಕದಲ್ಲಿ ಸವಿಷಯಕವಾದ ಪ್ರಯತ್ನ ಜ್ಞಾನ ಇಚ್ಛೆ ಅಧೀನವಾಗಿದೆ. ಆದರೆ ಇದು ಜ್ಞಾನ ಇಚ್ಛೆ ಅಧೀನ ಆಗಿಲ್ಲ ಅಂತ ಯಾಕೆ ಹೇಳ್ಬಾರ್ದು ನೀವು? ಪ್ರಯತ್ನಕ್ಕೂ ವಿಷಯ ಸ್ವತಃ ಸಿದ್ಧವಾಗಿದ್ಕೊಳ್ಳಿ. ಅದ್ಯಾಕೆ ಅದಕ್ಕೆ ಜ್ಞಾನ ಇಚ್ಛೆ ಅವಶ್ಯಕತೆ ಬೇಕು? ಸ್ವತಃ ಸಿದ್ಧ ಅಂತ ಹೇಳ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಲೋಕಕ್ಕೆ ವಿರೋಧ ಅದು. ಇದು ಲೋಕಕ್ಕೆ ವಿರೋಧ. ಆವಾಗ ಒಂದು ವಿಷಯದಲ್ಲಿ ಲೋಕಕ್ಕೆ ವಿರೋಧ, ಒಂದು ವಿಷಯ ಲೋಕಕ್ಕೆ ವಿರೋಧ ಇಲ್ಲ. ಇದೆಲ್ಲ ತರ್ಕ. ಹೀಗೆ ಮಾಡಿದ್ರೆ ನಿಮ್ಗೆ ಸಿದ್ಧಿಸೋದಿಲ್ಲ. ಆದ್ದರಿಂದ ಈಶ್ವರ ಅನುಮಾನದಿಂದ ಪ್ರಯತ್ನ ಮಾತ್ರ ಸಿದ್ಧಿಸುತ್ತೆ ಹೊರತು ಜ್ಞಾನ ಇಚ್ಛೆಗಳು ಸಿದ್ಧಿಸೋದಿಲ್ಲ. ಲೋಕಾನುಭವವನ್ನು ಅನುಸರಿಸಿ ಅದನ್ನು ಒಪ್ಪುವುದಾದರೆ ಕರ್ಮಾವಶ್ಯತೆಯನ್ನು ಒಪ್ಪಬೇಕು. ಇಲ್ಲ, ಜ್ಞಾನ ಇಚ್ಛೆ ಒಪ್ಕೊಳ್ತೀವಿ ಅಂದರೆ ಅದಕ್ಕೆ ಬೇಕಾದ ಶರೀರ ಇಂದ್ರಿಯಗಳು ಎಲ್ಲ ಬೇಕು, ಅದು ಕರ್ಮವೂ ಬೇಕಾಗತ್ತೆ. ಆದ್ದರಿಂದ ಇನ್ನೊಬ್ಬ ಕರ್ಮವಶ್ಯನನ್ನೇ ನೀವು ಸ್ಥಾಪನೆ ಮಾಡೋಕ್ಕೆ ಸಾಧ್ಯವೇ ಹೊರತು ಅನುಮಾನದಿಂದ ಅಕರ್ಮವಶ್ಯನಾದ ಈಶ್ವರನ ಅನುಮಾನದಿಂದ ಸಾಧಿಸೋಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ಮುಂದೆ ಹೇಳ್ತಾರೆ, ಯತ್ನೇ ಸ್ವಭಾವಾತ್ ವಿಷಯವತಿ ಪ್ರೋಕ್ತೆ ಸಹ ಧೀಹಿ ಸ್ಯಾತ್.
ಪ್ರಯತ್ನ ಸ್ವತಃ ಸವಿಷಯಕವಾದರೆ, ಪ್ರಯತ್ನ ಸ್ವತಃ ಸಿದ್ಧ, ಪ್ರಯತ್ನಕ್ಕೆ ವಿಷಯ ಸ್ವತಃ ಸಿದ್ಧವಾದದ್ದು ಅಂತ ಹೇಳಿದ್ರೆ ಅದುವೇ ಜ್ಞಾನ ಅಂತ ಹೇಳಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಅದಕ್ಕೆ ಸ್ವತಃ ವಿಷಯತ್ವ ಹೇಳೋ ಹಾಗಿಲ್ಲ. ಇತಿ ಇದಂ ಕ್ವ ದೃಷ್ಟಂ, ಎಲ್ಲಿ ಕಂಡು ಬರುತ್ತೆ ಈ ನಿಯಮ ನಿಮಗೆ? ಈ ನಿಯಮ ನಿಮಗೆ ಎಲ್ಲಿ ಅನುಭವದಲ್ಲಿ ಸಿದ್ಧವಾಗುತ್ತೆ ಅಂತ ಹೇಳ್ತೀವಿ. ಜೀವನ ಯೋನಿ ಪ್ರಯತ್ನದಲ್ಲಿ ನೀವು ಸ್ವತಃ ಸವಿಷಯಕತ್ವವನ್ನು ಒಪ್ಪಿರೋದ್ರಿಂದ ಈ ಜೀವಯೋನಿ ಪ್ರಯತ್ನ ಅಂತ ಒಂದು ವಿಷಯವಿದೆ. ಅದಕ್ಕೆ ಇಲ್ಲಿ ಒಂದು ಕಡೆ ವಿವರಣೆ ಕೊಡ್ತಾರೆ. ಮುಂದೆ ಇಲ್ಲಿಯೇ ಬರುತ್ತೆ, ಅದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಜೀವ ಯೋನಿ ಪ್ರಯತ್ನ ಅನ್ನೋದು ಏನು ಅನ್ನೋದನ್ನ ಮುಂದೆ ಹೇಳ್ತಾರೆ. ಜೀವಯೋನಿ ಪ್ರಯತ್ನ ಅಂತ ಒಂದು ಒಪ್ಕೊಳ್ತಾರೆ ಅವರು. ಜೀವಯೋನಿ ಪ್ರಯತ್ನಕ್ಕೆ ಒಂದು ನಿಮಿಷ ನೋಡಿ ಹೇಳ್ತೀನಿ ಅದೇನು ಅಂತ ಹೇಳೋದು. ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಅದರ ವಿಷಯ. ಜೀವನ ಯೋನಿ ಪ್ರಯತ್ನ ಅಂತ ಹೇಳ್ಬಿಟ್ಟು ಒಂದು ವಿಷಯವನ್ನು ಒಪ್ಕೊಳ್ತಾರೆ ಅವರು. ಅದನ್ನ ಒಂದು ನಿಮಿಷ ಇಲ್ಲೇ ನೋಡಿ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಅದು ಇವಾಗ ತಿಳ್ಕೊಳ್ಬೇಕಾದ್ರೆ ಮುಖ್ಯವಾಗುತ್ತೆ ಇನ್ನು. ಮುಂದಿನ ಶ್ಲೋಕದಲ್ಲಿ ಇಲ್ಲಿಯೇ ಬಂದ್ಬಿಡುತ್ತೆ, ಅದು ಮುಂದಿನ ಶ್ಲೋಕದಲ್ಲಿ ಅದು ಬರುತ್ತೆ. ಸುಷುಪ್ತಿಲಿ ಅದಿರಲ್ಲ ಅಂತನಾ ಆ ಪಾಯಿಂಟಾ? ಅಲ್ಲ 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 ಅದಲ್ಲ. ಇದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಬರುತ್ತೆ, ಅದನ್ನು ತೋರಿಸ್ತೀನಿ. ಅದು ಸುಷುಪ್ತಿಯಲ್ಲಿ ಇದು ನಿಶ್ವಾಸ ಮೊದಲಾರದು. ಅದು ಜ್ಞಾಪಕ ಬರ್ತೀಗ ನನಗೆ. ಇವಾಗ ನಾವು ಉಚ್ಛ್ವಾಸ ನಿಶ್ವಾಸ ಮಾಡ್ತೀವಲ್ಲ, ಉಚ್ಛ್ವಾಸ ನಿಶ್ವಾಸಗಳು ಉಸಿರಾಡ್ತೀವಲ್ಲ ನಾವು, ಉಸಿರಾಡೋದು ಜೀವನ ಯೋನಿ ಪ್ರಯತ್ನ ಅಂತ ಅವ್ರ ಪಾರಿಭಾಷಿಕ ಶಬ್ದ ಅದಕ್ಕೆ. ಉಚ್ಛ್ವಾಸ ನಿಶ್ವಾಸಗಳು ನಮ್ಮ ಬುದ್ಧಿಪೂರ್ವಕವಾಗಿ ಮಾಡೋದಿಲ್ಲ, ಅದ್ರ ಪಾಡಿ ನಡೀತಾ ಇರುತ್ತೆ ಅದು. ಅದಕ್ಕೆ ಯೋನಿ ಪ್ರಯತ್ನ ಅಂತ ಹೆಸರು ನೈಯಾಯಿಕ ದರ್ಶನದಲ್ಲಿ. ಅದನ್ನ ಅಬುದ್ಧಿಪೂರ್ವಕವಾಗಿಯೇ ಆಗುತ್ತೆ ಅದು. ಅದು ಬುದ್ಧಿಪೂರ್ವಕವಾಗಿ ಆಗೋದಿಲ್ಲ. ಆ ವಿಷಯವನ್ನ ನಾವು ಒಂದು ಕಡೆ ಹೇಳ್ತೀವಿ. ಪರಮಾತ್ಮನಿಗೆ ಯಸ್ಯ ನಿಶ್ವಸಿತಂ ವೇದಾಹ ಅಂತ ಶ್ರುತಿ ಹೇಳುತ್ತೆ. ಶ್ರುತಿ ವೇದವು ನಿಶ್ವಸಿತಂ ಅಂತ ಹೇಳ್ತು, ಅವನು ನಿಶ್ವಾಸವೇ ವೇದ ಅಂತ ಶ್ರುತಿ ಹೇಳುತ್ತೆ. ಯಸ್ಯ ನಿಶ್ವಸಿತಂ ವೇದಾಹ ಅಂತ ಹೇಳಿ. ಆಗ ಏನ್ ತಿಳಿಯುತ್ತೆ ಅಂದ್ರೆ ಅಬುದ್ಧಿಪೂರ್ವಕವಾಗಿ ಆಗಿರೋದು. ವೇದವನ್ನ ಪ್ರವರ್ತನೆ ಮಾಡ್ತಿದ್ದಾನೆ ಹೊರತು ಅವನು ಸೃಷ್ಟಿ ಮಾಡಿಲ್ಲ, ರಚನೆ ಮಾಡಿಲ್ಲ ಅನ್ನೋದು ಯಸ್ಯ ನಿಶ್ವಸಿತಂ ವೇದಾಹ ಅನ್ನೋ ಶಬ್ದದಲ್ಲಿ ನಾವು ಅರ್ಥ ಮಾಡ್ತೀವಿ. ಅದಕ್ಕೆ ಆ ರೀತಿ ಸ್ವಾಭಾವಿಕ ಸ್ವಭಾವ ಸಿದ್ಧ, ಸ್ವಭಾವ ಸಿದ್ಧ. ಅದಕ್ಕೆ ಜೀವ ಯೋನಿ ಪ್ರಯತ್ನ ಅಂತ ಹೇಳ್ತಾರೆ ಅವರು. ಅದು ಸವಿಷಯಕತ್ವ, ಸ್ವತಃ ಸವಿಷಯ ಅಂತ ಒಪ್ಕೊಂಡಿದ್ದಾರೆ ಅವರು. ಅದು ಮಾತ್ರ ಸ್ವತಃ ಸವಿಷಯಕ. ಅದಕ್ಕೊಂದು ವಿಷಯ ಇದ್ದೇ ಇದೆ. ಯಾಕೆಂದ್ರೆ ಜೀವನ ಮಾಡ್ಬೇಕಲ್ಲ, ಜೀವನು ಬದುಕಿರ್ಬೇಕಲ್ಲ. ನಿಶ್ವಾಸ ಮಾಡ್ತಾನೆ, ಉಚ್ಛ್ವಾಸ ನಿಶ್ವಾಸ ಮಾಡ್ತಾನೆ, ಉಸಿರಾಡ್ತಾ ಇರ್ತಾನೆ ಅವನು ಬದುಕಿರೋದಕ್ಕೆ. ಅದನ್ನ ವಿಷಯವಾಗಿ ಹೊಂದಿದೆ ಅಷ್ಟೇ. ಬದುಕಿರೋದೇ ಅದಕ್ಕೆ ವಿಷಯ. ಇದ್ದೇ ಹೋದ್ರೆ ಅವನ ಪ್ರಾಣವೇ ಹೋಗ್ಬಿಡುತ್ತಲ್ಲ, ಪ್ರಾಣ ಉಳಿಸ್ಕೊಳ್ಬೇಕಲ್ಲ. ಅದು ಸ್ವತಃ ಸವಿಷಯಕ, ಇಚ್ಛಾಧೀನವಲ್ಲ ಅದು. ಜ್ಞಾನ ಇಚ್ಛೆ ಎಲ್ಲ ಇಲ್ಲ ಅದಕ್ಕೆ. ಪ್ರಯತ್ನ, ಉಚ್ಛ್ವಾಸ ನಿಶ್ವಾಸ ಅನ್ನುವ ಪ್ರಯತ್ನದಲ್ಲಿ ನಾವು ವಿಚಾರ ಮಾಡಿದ್ರೆ ಜ್ಞಾನ ಇಚ್ಛೆ ಎಲ್ಲ ಇರೋದಿಲ್ಲ ಅದರಲ್ಲಿ. ಅದು ಸ್ವತಃ ಆಗ್ತಾ ಇರುತ್ತೆ ಅದ್ರ ಪಟ್ಟಾಗಿ. ಅದು ಸ್ವತಃ ಸಿದ್ಧ, ಅದಕ್ಕೆ ವಿಷಯ ಸ್ವತಃ ಸಿದ್ಧ. ಆದ್ದರಿಂದ ಈ ರೀತಿ ಈಶ್ವರನಿಗೂ ಪ್ರಯತ್ನ ಸ್ವತಃ ಸಿದ್ಧ ಅಂತ ಯಾಕೆ ಒಪ್ಕೋಬಾರ್ದು ನೀವು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದೀವಿ ನಾವು. ಸ್ವತಃ ಸಿದ್ಧ ಎಲ್ಲೂ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಲೋಕದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಆಗ ಅದು ಸ್ವತಃ ಸವಿಷಯಕವಾದರೆ ಅದುವೇ ಜ್ಞಾನವಾಗಬೇಕು. ಆದ್ದರಿಂದ ಅದಕ್ಕೆ ಸ್ವತಃ ಸವಿಷಯಕ ಹೇಳಕ್ಕಾಗೋದಿಲ್ಲ ಅಂತ ನೈಯಾಯಿಕರು ವಾದ ಮಾಡ್ತಾರೆ. ಈಶ್ವರನ ಪ್ರಯತ್ನಕ್ಕೆ ವಿಷಯ ಸ್ವತಃ ಸಿದ್ಧವಾಗಲಿ, ಜ್ಞಾನ ಇಚ್ಛೆ ಬೇಕಾಗೇ ಇಲ್ಲ ಅಂತ ನಾವು ವಾದ ಮಾಡಿದ್ರೆ ಹೇಳಿದ್ರು ಅದು ವಿಷಯವನ್ನು ಉಳ್ಳದ್ದಾಗ್ಬಿಟ್ರೆ ಜ್ಞಾನವಾಗಬೇಕದು.
ಯಾಕೆಂದರೆ ಜ್ಞಾನವೇ ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಹೇಳೋದು ಜ್ಞಾನ. ಆವಾಗ ಪ್ರಯತ್ನವು ಜ್ಞಾನವಾಗಬೇಕಾಗತ್ತೆ. ಆದ್ದರಿಂದ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ ಸ್ವತಃ ಸಿದ್ಧ ಪ್ರಯತ್ನ ಅಂತ ಹೇಳಿದ್ರೆ. ಜೀವನ ಜೀವಾತ್ಮ ಮಾಡುವಂತಹ ಈ ಉಸಿರಾಟಕ್ಕೆ ಸ್ವತಃ ವಿಷಯಕ ಅಂತ ನೀವು ಒಪ್ಕೊಂಡಿದ್ದೀರಲ್ಲ, ವಿಷಯ ಸ್ವತಃ ಸಿದ್ಧ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ಹೇಳಿದ್ರೆ ಅದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಈಶ್ವರನ ಪ್ರಯತ್ನವು ಸ್ವತಃ ಸವಿಷಯ ಆಗಿರ್ಬೋದು ಅಂತ ಹೇಳಿಬಿಟ್ಟು. ಆದ್ದರಿಂದ ಇದೆಲ್ಲ ವಾದಕ್ಕೆ ಪ್ರತಿವಾದ. ದೇಶಿಗರು ಇದೆಲ್ಲ ತೆಗೆದು ಹೇಳ್ತಾರೆ. ಅವ್ರ ನೈಯಾಯಿಕರ ಮತವನ್ನೆಲ್ಲ ಆಳವಾಗಿ ವಿಚಾರ ಮಾಡಿ ಹೇಳ್ತಾ ಇರುವಂಥ ವಿಷಯಗಳಿದೆಲ್ಲ. ಯದ್ವಾತೇ ಧೀಸ್ತು ನಿತ್ಯಂ ತಂ ನಹಿ ಜನಯತಿ ಸಾ ಕಥಂ ತನ್ನಿಯಂತ್ರಿ. ಜ್ಞಾನದಿಂದಲೇ ಪ್ರಯತ್ನಕ್ಕೆ ವಿಷಯ ವ್ಯವಸ್ಥೆ ಹೇಳಿದ್ರು ಕೂಡ ಪ್ರಕೃತದಲ್ಲಿ ನಿಮ್ಮ ಮತದಲ್ಲಿ ನಿತ್ಯವಾದ ಈಶ್ವರ ಪ್ರಯತ್ನವನ್ನು ಜ್ಞಾನ ಹುಟ್ಟಿಸಲು ಪ್ರಸಕ್ತಿ ಇಲ್ಲದಿರುವಾಗ ಜ್ಞಾನದಿಂದ ಪ್ರಯತ್ನದ ವಿಷಯ ವ್ಯವಸ್ಥೆ ಆದರೂ ಹೇಗೆ ತಾನೇ ಸಮರ್ಥನೀಯ ಅಂತ ಹೇಳಿದ್ರು. ನಿತ್ಯವಾದ ಈಶ್ವರನ ಪ್ರಯತ್ನವನ್ನು ಜ್ಞಾನ ಹೇಗೆ ಹುಟ್ಟಿಸುತ್ತೆ ಅನ್ನೋದು ಪ್ರಶ್ನೆ. ಆದ್ದರಿಂದ ಜ್ಞಾನದಿಂದ ಪ್ರಯತ್ನದ ವಿಷಯ ವ್ಯವಸ್ಥೆ ಹೇಗಾಗುತ್ತೆ ನಿಮಗೆ ಅನ್ನೋದು, ಅದು ಕೂಡ ಅವರಿಗೆ ವಿಷಯ ಹೇಳೋಕ್ಕಾಗೋದಿಲ್ಲ. ಜ್ಞಾನದಿಂದಲೇ ಪ್ರಯತ್ನಕ್ಕೆ ವಿಷಯ ವ್ಯವಸ್ಥೆ ಆಗುತ್ತೆ, ಜ್ಞಾನ ಇರೋದ್ರಿಂದ ಆಗುತ್ತೆ ಅಂತ ಹೇಳಿದ್ರೆ, ನಿತ್ಯವಾದ ಜ್ಞಾನ, ನಿತ್ಯವಾದ ಈ ಅವ್ರ ಮತದಲ್ಲಿ ನಿತ್ಯವಾದ ಈಶ್ವರ ಪ್ರಯತ್ನವನ್ನು ಜ್ಞಾನ ಹುಟ್ಟಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅರ್ಥ. ಪ್ರಯತ್ನದ ವಿಷಯ ವ್ಯವಸ್ಥೆ ಹೇಗಾಗುತ್ತೆ ಅನ್ನೋದು ಇಲ್ಲಿ. ಒಟ್ಟಿನಲ್ಲಿ ಪ್ರಯತ್ನಕ್ಕೆ ನೀವು ವಿಷಯ ವ್ಯವಸ್ಥೆಯನ್ನು ಹೇಳೋಕ್ಕಾಗೋದಿಲ್ಲ. ಇಷ್ಟೇ ಹೇಳಬೇಕಾದ್ರೆ ಅದಕ್ಕೆ ಇಚ್ಛೆ ಜ್ಞಾನ ಬೇಕೇ ಬೇಕು. ಇಚ್ಛೆ ಜ್ಞಾನಕ್ಕೆ ಬೇಕು ಅಂದರೆ ಶರೀರ ಇಂದ್ರಿಯಗಳು ಬೇಕು. ಶರೀರ ಇಂದ್ರಿಯ ಬೇಕು ಅಂದರೆ ಕರ್ಮ ಬೇಕು. ಶರೀರ ಇಂದ್ರಿಯ ಬೇಕಾಗಿಲ್ಲ, ಜ್ಞಾನ ಇಚ್ಛೆ ಮಾತ್ರ ಇರಲಿ ಅಂತ ಹೇಳಿದ್ರೆ ಜ್ಞಾನವೂ ಬೇಕಾಗಿಲ್ಲ, ಇಚ್ಛೆಯೂ ಬೇಕಾಗಿಲ್ಲ ಅಂತ ನಾವು ಹೇಳ್ತೀವಿ. ಅದಕ್ಕೇನು ಉತ್ತರ ಕೊಡ್ತೀರಾ ನೀವು ಅಂತ ಹೇಳಿದ್ರೆ, ಪ್ರಯತ್ನ ಯಾವುದಾದ್ರು ಒಂದು ವಿಷಯವನ್ನು ಹೊಂದೇ ಆಗಿರಬೇಕದು. ಆದ್ದರಿಂದ ಇಚ್ಛೆ ಜ್ಞಾನ ಬೇಕು ಅಂದರೆ ಪ್ರಯತ್ನವು ಸ್ವತಃ ವಿಷಯ ಆಗಿರಲಿ ಅಂತ ಹೇಳಿದ್ರೆ, ಸ್ವತಃ ವಿಷಯ ಆದರೆ ಅದು ಜ್ಞಾನವಾಗ್ಬಿಡುತ್ತೆ. ಆದರೆ ನೀವು ಸ್ವತಃ ವಿಷಯವಾದ ಪ್ರಯತ್ನ ಜ್ಞಾನ ಅಲ್ಲ ಅಂತ ಒಪ್ಕೊಂಡಿದ್ದೀರಾ. ಎಲ್ಲಿ ಅಂತ ಹೇಳಿದ್ರೆ ಜೀವಯೋನಿ ಪ್ರಯತ್ನದಲ್ಲಿ, ಅದು ಉಸಿರಾಡೋದು, ಆ ವಿಷಯದಲ್ಲಿ ಒಪ್ಕೊಂಡಿದ್ದೀರಾ. ಎಷ್ಟು ಕಷ್ಟ ಬರುತ್ತೆ, ಅನುಮಾನದಿಂದಲೇ ಎಲ್ಲ ಸಾಧಿಸ್ತೀವಿ ಅಂತ ಹೋದರೆ ಎಷ್ಟು ವಿರೋಧಗಳು ಬರುತ್ತೆ ಲೋಕದಲ್ಲಿ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇದರಿಂದ ಎಲ್ಲವನ್ನು ಅನುಮಾನದಿಂದ ಸಾಧಿಸೋಕ್ಕಾಗೋದಿಲ್ಲ, ಈಶ್ವರನನ್ನು ಅನುಮಾನದಿಂದ ಸಾಧಿಸೋಕ್ಕಾಗೋದಿಲ್ಲ ಅನ್ನೋದು ಬಹಳ ಪ್ರಧಾನವಾದ ಒಂದು ವಿಷಯ ಸಿದ್ಧಾಂತದಲ್ಲಿ. ಯಾಕೆಂದರೆ ಶಾಸ್ತ್ರದಿಂದಲೇ ಬಾದರಾಯಣರು ಅದಕ್ಕೆ ಹೇಳಿದ್ರು, ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿಬಿಟ್ಟು, ಶಾಸ್ತ್ರಯೋನಿತ್ವಾತ್, ಶಾಸ್ತ್ರದಿಂದಲೇ ಸಾಧಿಸಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ಇದು ಮುಂದಿನ ಶ್ಲೋಕ ಹೇಳ್ತದೆ. ಕಿಂ ವಾಧೀಚ್ಯೆ ಗೃಹೀತೆ ವಿಷಯ ನಿಯತಯೇ ತೇ ಹಿ ಯತ್ನೋತ್ರ ನೇಚ್ಯೆ ನಿರ್ಹೇತು ತತ್ಪ್ರಮೇಷ್ಟಾಭೋ ವಿಷಯವಾನೇಶ ತದ್ವಸ್ವತಸ್ತೆ. ಮುಂದಿನ ಇದು ಏನು ಮಾಡ್ತಾ ಇದ್ದೀನಿ, ಇದು ಸಂಸ್ಕೃತ ವ್ಯಾಖ್ಯಾನ. ಅದರಲ್ಲಿ ಸ್ವಲ್ಪ ಅಧಿಕವಾಗಿ ಸೂತ್ರಗಳನ್ನೆಲ್ಲ ಹೇಳ್ತಾರೆ ಇದನ್ನು. ಅದನ್ನು ನನು ಪ್ರಯತ್ನಂ ಪ್ರತಿ ಯಥಾ ಜ್ಞಾನೇಚ್ಛೆಯೋ ನಿಯತತ್ವಂ. ಜ್ಞಾನ ಇಚ್ಛೆಯು ನಿಯತವಾಗಿ ಪ್ರಯತ್ನಕ್ಕೆ ಬೇಕು ಅಂತ ಹೇಳಿದ್ರೆ, ನ ತಥಾ ಶರೀಂದ್ರಾಂದ್ರಿಯಾದೇಹೇ, ಶರೀರವು ನಿಯತವಾಗಿ ಬೇಕಾಗಿಲ್ಲ. ಸ್ವಶರೀರ ಪ್ರೇರಣಾದೌ ವ್ಯಭಿಚಾರಾತ್ ಸ್ವಹಸ್ತಶಾಲನೆ ನಹಿ ಹಸ್ತಾಂತರಾಪೇಕ್ಷಾ ಕಿಂತು ಕೇವಲ ಪ್ರಯತ್ನೇನೈವ ತಥಾ ಜಾನಾತಿ ಇಚ್ಛತಿ ಪ್ರೇರಯತಿ. ನಮ್ಮ ಕೈಯನ್ನು ನಾವು ಚಲನೆ ಮಾಡಬೇಕಾದ್ರೆ ಮೊದಲಾದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಪ್ರಶ್ನೆ ಮಾಡ್ತೀವಿ, ಪ್ರಯತ್ನಂ ಪ್ರತಿ ಯಥಾ ಜ್ಞಾನೇಚ್ಛೆಯೋ ನಿಯತತ್ವಂ ನ ತಥಾ ಶರೀಂದ್ರಿಯಾದೇಹೇ. ಇದು ಪೂರ್ವಪಕ್ಷಿ ಹೇಳುವಂಥದ್ದು, ಪೂರ್ವಪಕ್ಷದಲ್ಲಿ ಹೇಳುವಂಥದ್ದು. ಜ್ಞಾನ ಇಚ್ಛೆ ಹೇಗೆ ನಿಯತವಾಗಿ ಪ್ರಯತ್ನಕ್ಕೆ ಬೇಕೋ ಹಾಗೆ ಶರೀರ ಇಂದ್ರಿಯಾದಿಗಳಿಗೆ ಬೇಕಾಗಿಲ್ಲ. ಶರೀರ ಇಂದ್ರಿಯಾದಿಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಶರೀರ ಇಂದ್ರಿಯಾದಿ ಪ್ರೇರಣೆಯಲ್ಲಿ ಅದು ವ್ಯಭಿಚಾರವಾಗುತ್ತೆ, ವಿರೋಧವಾಗುತ್ತೆ ಅಂತ ಅರ್ಥ. ನನ್ನ ಕೈಯನ್ನು ಚಲನೆ ಮಾಡಬೇಕಾದ್ರೆ
ನಹಿ, ಇನ್ನೊಂದು ಕೈಯಿನ ಅಪೇಕ್ಷೆ ಇಲ್ವಲ್ಲ ಅದಕ್ಕೆ. ಪ್ರಯತ್ನ ಕೈಯನ್ನು ಮಾಡೋಕ್ಕೆ, ಇವಾಗ ನೀವು ಹೇಳಿದ್ರಿ ಪ್ರಯತ್ನಕ್ಕೆ ಜ್ಞಾನ ಇಚ್ಛೆ ಬೇಕಷ್ಟೇ, ಅದಕ್ಕೆ ಶರೀರ ಬೇಕಾಗಿಲ್ಲ. ಹಾಗೆ ಶರೀರ ಬೇಕು ಅಂತ ಹೇಳಿದ್ರೆ ಈಗ ನನ್ನ ಒಂದು ಕೈಯನ್ನು ನಾನು ಚಲನೆ ಮಾಡಬೇಕಾದ್ರೆ ಅದಕ್ಕೆ ಇನ್ನೊಂದು ಕೈಯಿನ ಅಪೇಕ್ಷೆ ಬೇಕಾಗುತ್ತೆ. ಅವಾಗ ಜ್ಞಾನ ಇಚ್ಛೆಯಿಂದಲೇ ಪ್ರಯತ್ನ ಬಂದ್ಬಿಡ್ತು, ಅದಕ್ಕೆ ಇನ್ನೊಂದು ಶರೀರದ ಇನ್ನೊಂದು ದ್ರವ್ಯದ ಅವಶ್ಯಕತೆ ಇಲ್ವಲ್ಲ. ಈ ರೀತಿ ತರ್ಕ ಮಾಡ್ತಾರೆ ಅವರು. ಪ್ರಯತ್ನದಲ್ಲಿಯೇ ಸಾಕು, ಪ್ರಯತ್ನ ಮಾಡಿದ್ರೆ ಕೈಯನ್ನು ಮೂವ್ ಮಾಡಿಬಿಡ್ಬೋದು, ಅದಕ್ಕೆ ಇನ್ನೊಂದು ಶರೀರ ಇಂದ್ರಿಯ ಆಗಬೇಕು, ಬೇರೆ ಶರೀರ ಇಂದ್ರಿಯಗಳ ಅವಶ್ಯಕತೆ ಇಲ್ವಲ್ಲ ಅದಕ್ಕೆ. ಆದ್ದರಿಂದ ಜಾನಾತಿ ಇಚ್ಛತಿ ಪ್ರೇರಯತಿ ಅತಃ ಅನ್ವಯ ವ್ಯತಿರೇಕವಶಾತ್ ಜ್ಞಾನೇಚ್ಛರೇವ ಅಪೇಕ್ಷಾ. ಪ್ರಯತ್ನಕ್ಕೆ ಬೇಕಾದ್ದು ಜ್ಞಾನ ಇಚ್ಛೆ ಅಷ್ಟೇ, ಶರೀರ ಇಂದ್ರಿಯಗಳು ಬೇಡ. ಈ ರೀತಿ ವಾದ ಮಾಡಿ ಇದು ತರ್ಕ ಎಲ್ಲ ಬುದ್ಧಿವಂತರು ಬುದ್ಧಿ ಹೇಗೆಲ್ಲ ಬೆಳೆದು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇದು. ಅದಕ್ಕೆ ಉತ್ತರ ಕೊಡ್ತಾರೆ ದೇಶಿಕರು ಇದರಲ್ಲಿ. ತತ್ರ ಅಹ ಕಿಂಬ ಇತ್ಯಾದಿ ಧೀ ಇಚ್ಛೆ ಕಿಮರ್ಥಂ ಅಂಗೀಕೃತೆ. ಯಾಕೆ ನೀವು ಒಪ್ಕೊಳ್ತೀರಾ ಇದನ್ನು? ಮೊದಲು ಪ್ರಯತ್ನಕ್ಕೆ ಜ್ಞಾನ ಇಚ್ಛೆ ಬೇಕು ಅಂತ ಯಾಕೆ ಒಪ್ಕೊಳ್ಬೇಕು? ಈಶ್ವರೀಯ ಯತ್ನ ಖಲು ನಿತ್ಯ ನ ಕಾರಣಜನ್ಯ. ಅವನ ಪ್ರಯತ್ನವು ನಿತ್ಯವಾದದ್ದು, ಅದು ಒಂದು ಅದಕ್ಕೆ ಕಾರಣವಿಲ್ಲ. ಅತಃ ಜ್ಞಾನೇಚ್ಛೇನ ಕಾರಣಂ ಇತಿ ತೇವ ಕಿಮರ್ಥಂ ಅಂಗೀಕರೋಷಿ. ಜ್ಞಾನೇಚ್ಛೆಯು ಕಾರಣವಲ್ವಲ್ಲ ಅದಕ್ಕೆ. ಪ್ರಯತ್ನವು ನಿತ್ಯವಾಗಿರ್ಬೇಕಲ್ಲ, ಯಾವಾಗಲೂ ಮಾಡ್ತಾ ಇದ್ದರೆ ಅವನಿಗೆ ಜ್ಞಾನ ನಿತ್ಯ ಅಂತ ಹೇಗೆ ಒಪ್ಕೊಳ್ತೀರೋ ಪ್ರಯತ್ನವೂ ನಿತ್ಯವಾಗಿರ್ಬೇಕು. ಸೃಷ್ಟಿ ಯಾವಾಗಲೂ ಆಗ್ತಾ ಇದೆ ಅಂದರೆ ಆತ್ಮನ ಜ್ಞಾನ ಅನಿತ್ಯ. ಯಾಕೆ ಅಂದರೆ ಅವನು ಯಾವಾಗಲೂ ಅದೇ ಕೆಲಸ ಮಾಡ್ತಾ ಇರೋದಿಲ್ಲ, ಒಂದೇ ಕೆಲಸ ಬೇರೆ ಬೇರೆ ವಿಷಯ ಮಾಡ್ತಾ ಇರ್ತಾನೆ. ಈಶ್ವರ ಸೃಷ್ಟಿ ಸ್ಥಿತಿ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಅವನ ಜ್ಞಾನ ನಿತ್ಯ ಅಂತ ಹೇಳಿದ್ರೆ ಪ್ರಯತ್ನವೂ ನಿತ್ಯವಾಗಬೇಕು. ಪ್ರಯತ್ನ ನಿತ್ಯವಾಗಬೇಕಾದ್ರೆ ಅದಕ್ಕೊಂದು ಕಾರಣ ಇರಬಾರದು. ನಿತ್ಯವಾದ ಪದಾರ್ಥಗಳಿಗೆ ಕಾರಣವಿಲ್ಲ. ಇಚ್ಛೆ ಹೇಗೆ ಕಾರಣವಾಗುತ್ತೆ, ಅದಕ್ಕೆ ಜ್ಞಾನ ಹೇಗೆ ಕಾರಣವಾಗುತ್ತೆ? ಇದೆಲ್ಲ ಈ ರೀತಿ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಇಲ್ಲಿ ವಾದ ಮಾಡ್ತಾರೆ. ಆ ವಾದವನ್ನು ಇಲ್ಲಿ ಮುಂದೆ ಇದು ಸಂಸ್ಕೃತದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಅದು ಬಹಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿ ಹೇಳೋದು. ತರ್ಕಗಳು ಹೇಗೆ ಬೆಳೆಯುತ್ತೆ ಅನ್ನೋ ತಿಳಿಯುತ್ತೆ ಅಷ್ಟೇ. ಮುಖ್ಯವಾಗಿ ನಮಗೆ ಈಶ್ವರನ ಅನುಮಾನದಿಂದ ಸಾಧಿಸಕ್ಕಾಗೋದಿಲ್ಲ ಕಡೆಯಲ್ಲಿ. ಅದಕ್ಕೆ ಬೇಕಾದ ತರ್ಕಗಳನ್ನೆಲ್ಲ ಹೇಗೆ ಹೇಗೆ ಮಾಡ್ತಾರೆ, ಹೇಗೆ ಬೆಳೆಸ್ಕೊಂಡು ಹೋಗ್ತಾರೆ, ಆ ವಿಷಯದಲ್ಲಿ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ ದೇಶಗಳು. ಇದೆಲ್ಲ ಅನೇಕ ವಿಷಯಗಳು ಸೂಕ್ಷ್ಮ ಇದರಲ್ಲಿ ಸಂಗ್ರಹವಾಗಿ ಭಾಷೆಗಾರರು ಹೇಳಿರೋ ವಿಷಯವೇ. ಇದೆಲ್ಲ ಅನುಮಾನ ಈಶ್ವರನನ್ನ ತಳ್ಳಿ ಹಾಕಿರೋದು. ಆರಂಭಣಾಧಿಕರಣ ಮೊದಲಾದವುಗಳೆಲ್ಲ ಬೇಕಾದಷ್ಟು ವಿಲಕ್ಷಣತ್ವ ಅಧಿಕರಣ, ಇದೆಲ್ಲ ಅಧಿಕರಣಗಳು ಬ್ರಹ್ಮಸೂತ್ರದಲ್ಲಿ ಬಂದುಬಿಟ್ಟಿದೆ ಆಗಲೇ ವಿಸ್ತಾರವಾಗಿ. ಅದನ್ನು ಇಟ್ಕೊಂಡು ಇನ್ನೂ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾರೆ ದೇಶದಲ್ಲಿ. ತತ್ವಮುಕ್ತ ಕಲಾಪದಲ್ಲಿ ಅದುವೇ ವಿಶೇಷವಾದ ವಿಚಾರಗಳು ಇಲ್ಲಿ ಮಾಡಲ್ಪಡುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ಮುಗಿಸ್ಕೊಳ್ತೇವೆ. ಕೃತಾರ್ಕೆ ಸಿಂಹಾಯ ಕಲ್ಯಾಣ ಗುಣಿಶಾಲಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಿಗಮಾಂತ ಮಹಾದೇಶಕಾಯ ನಮಃ. ಶ್ರೀ ಕೃಷ್ಣ.